ನಾವು ಪ್ರದರ್ಶನಕ್ಕೆ ಮನಸ್ಸು ಹೋದ್ಬಿಟ್ರೆ ನಮ್ಮ ಆಚರಣೆ ಎಲ್ಲ ವ್ಯರ್ಥವಾಗಿ ಹೋಗ್ತದೆ. ಯಾಕೆಂದರೆ ಮಾಯಾ ಪ್ರಪಂಚ ಇದು. ಮಾಯಾ ಪ್ರಪಂಚದ ಮಧ್ಯದಲ್ಲಿದ್ದೇವೆ. ಸಣ್ಣ ದೃಷ್ಟಾಂತ ಕೊಡ್ತೇನೆ. ರಾತ್ರಿ ಮಲಗಿದ್ದೆ, ಚೆನ್ನಾಗಿ ನಿದ್ರೆ ಬಂದಿದೆ. ಪೂರ್ಣ ನಿದ್ರೆ ಅಲ್ಲ, ಸುಷುಪ್ತಿ ಅವಸ್ಥೆಗೆ ನಾನು ಹೋಗ್ತಾ ಇದ್ದೇನೆ. ಆಗ ಒಂದು ದೊಡ್ಡ ಹುಲಿ ಬಂದು ದೊಡ್ಡ ಬಾಯಿ ಕಳೆದಿದೆ. ಎಲ್ಲರಿಗೂ ಸ್ವಪ್ನ ಬೀಳ್ತದೆಲ್ಲ. ನಿಮ್ಮ ಸ್ವಪ್ನ ನೆನಪು ಮಾಡ್ಕೊಳ್ಳಿ, ಯಾರ್ಯಾರಿಗೆ ಏನೇನು ಸ್ವಪ್ನ ಬೀಳ್ತದೆ. ಒಳ್ಳೊಳ್ಳೆ ಸ್ವಪ್ನನೇ ನೆನಪು ಮಾಡ್ಕೊಳ್ಳೋಣ. ದೊಡ್ಡ ಬಾಯಿ ಕಳೆದಿದೆ. ನಾನು ಎದ್ದು ಕುಂತುಬಿಟ್ಟೆ, ಹೆದರಿ ಎದ್ದು ಕುಳಿತುಕೊಂಡು ಪಕ್ಕದ ಮನೆಯದವರನ್ನು ಕೇಳ್ತೇನೆ, ಎಬ್ಬಿಸಿ, ಹುಲಿ ಬಂದಿತ್ತಲ್ಲ, ಹುಲಿ ಬಂದು ನಾನು ಕಾಣಿಸು. ಅವ್ನು ಹೇಳ್ದ, ಹುಲಿ ಎಲ್ಲ ಎಂತ ಸುಮ್ಮ ಮೈ ಕೆಳಗೆ ಸ್ವಪ್ನ ಬಿದ್ದು ಅಂತ. ಅಲ್ಲ, ಹಾಗೆ ಹೇಳಿದ್ದು ನಂಬ್ಕೊಳ್ಳೋಣ ಅಂದರೆ ಅನುಭವ ಹಾಗೆ ಹೇಳ್ತಾ ಇಲ್ಲ. ಮೈ ಬೆವರಿದೆ, ಬಟ್ಟೆ ಒದ್ದೆಯಾಗಿದೆ. ಆ ಹುಲಿ ಬಂದು ಕೂಗಿದಾಗ ಏನು ನನ್ನ ಪರಿಣಾಮ ಶರೀರದ ಮೇಲೆ ಆಗಬೇಕಾಗಿತ್ತು ಅದೆಲ್ಲ ಪರಿಣಾಮ ಆಗಿದೆ. ಇಲ್ಲದೇ ಇರುವ ಒಂದು ವಸ್ತು ಇಷ್ಟು ಪರಿಣಾಮ ಮಾಡಲಿಕ್ಕೆ ಸಾಧ್ಯವೋ ಅಂತ ವಿಮರ್ಶೆ ಮಾಡಿದರೆ ಹುಲಿ ಬಂದಿದ್ದು ಸುಳ್ಳು. ಸುಳ್ಳು ಅಂತ ಹೇಳುವಂದರೆ ಅನುಭವ ಅದನ್ನು ಒಪ್ಪೋದಿಲ್ಲ. ಹುಲಿ ಬಂದಿದ್ದು ಸತ್ಯವೋ ಸುಳ್ಳು ಇವತ್ತಿನವರೆಗೆ ನಿರ್ಣಯವೇ ಆಗಲಿಲ್ಲ. ಮಾಯಾಮಯಮಿದಮಖಿಲಂ ಹಿತ್ವಾ ಬ್ರಹ್ಮಪದಂ ತ್ವಂ ಪ್ರವಿಶ ವಿದಿತ್ವಾ. ಈ ಮಾಯಾ ಪ್ರಪಂಚದಿಂದ, ಈ ಮಿಥ್ಯೆಯಿಂದ ನೀನು ಸತ್ಯವನ್ನು ಕಾಣಬೇಕು ಅಂತಾದರೆ ನೀನೇನು ಮಾಡಬೇಕು? ದರ್ಶನಕ್ಕೆ ಹೋಗಬೇಕು, ಪ್ರದರ್ಶನಕ್ಕಲ್ಲ. ದೃಶ್ಯತೆ ಅನೇನ ಪರಮಾರ್ಥ. ಇದನ್ನೆಲ್ಲರೂ ನೆನಪಿಟ್ಟು ಆಚರಣೆ ಮಾಡ್ಕೊಳ್ಬೇಕು. ನಮ್ಮ ಈ ಆಚರಣೆ ಅಥವಾ ನಮ್ಮ ಪರಂಪರೆ ಶೈಥಿಲ್ಯವನ್ನು ಹೊಂದಲಿಕ್ಕೆ, ಅಥವಾ ಅದು ತನ್ನ ಗಟ್ಟಿತನವನ್ನು ಉಳಿಸಿಕೊಳ್ಳದೇ ಇರಲಿಕ್ಕೆ, ಅಥವಾ ಮೂಲ ಸ್ವರೂಪವನ್ನು ಕಳೆದುಕೊಳ್ಳಲಿಕ್ಕೆ ಕಾರಣ ನಾವು ನಮ್ಮ ಮನಸ್ಸನ್ನು ಹರಿಬಿಟ್ಟುಬಿಟ್ಟಿದ್ದೇವೆ. ನಮಗೆ ಹೆಸರಿನ ಭ್ರಾಂತಿ. ಒಂದಿಷ್ಟು ಏನೋ ಅವ್ರಮಲ್ಲ ಮಾಡಿದ್ರೆ ಎಷ್ಟು ಜನ ಸೇರಿದ್ದ, ಎಷ್ಟು ಜನ ಕೂಡಿದ್ದ, ಎಷ್ಟು ವಿಶೇಷವಾಗಿ ಮಾಡಿದ್ದ, ಕಜ್ಜಾಯ ಎಷ್ಟು ಮಾಡಿದ್ದ, ಅಲ್ಲಿ ಏನು ಮಾಡಿದ್ದಾರೆ ಅಂತ ಅವನಿಗೂ ಬೇಕಾಗೋದಿಲ್ಲ, ಯಜಮಾನಿಗೂ ಬೇಕಾಗೋದಿಲ್ಲ, ಯಜಮಾನನಿಗೂ ಬೇಕಾಗೋದಿಲ್ಲ. ಅಷ್ಟೇ ಜನ ಬಂದವರಿಗಂತೂ ಆಗೋದಿಲ್ಲ. ನಾನು ಸತ್ಯನಾರಾಯಣ ಪೂಜೆ, ಸತ್ಯ ಗಣಪತಿ ಪೂಜೆಗೆ ಹೋಗಿದ್ದೇನೆ, ಕತೆ ಹೇಳಿದ್ದೇನೆ ಇದನ್ನು. ಸತ್ಯ ಗಣಪತಿ ಪೂಜೆಗೆ ಹೋಗಿದ್ದೆ. ಆ ಸತ್ಯ ದಯವಿಟ್ಟು ಮಾತಾಡಬೇಡಿ, ನನ್ನ ಕಾನ್ಸಂಟ್ರೇಷನ್ ಹಾಳಲ್ಲ. ಮಾತಾಡಿದ್ರೆ ಆ ಕಡೆ ಹೋಗಿ. ಒಂದು ಸತ್ಯ ಗಣಪತಿ ವ್ರತಕ್ಕೆ ನಾನು ಹೋಗಿದ್ದೆ. ಆ ಸತ್ಯ ಗಣಪತಿ ವ್ರತವನ್ನು ಮಾಡುವಾಗ ಎಂಥ ಸುಂದರವಾದ ಸಂದರ್ಭ. ಕಲಶ ಸ್ಥಾಪನೆಯನ್ನು ಮಾಡಿ, ದೇವರನ್ನು ಆವಾಹನೆ ಮಾಡಿ, ಅಲ್ಲಿ ಗಣಪತಿಯನ್ನು ಕರೆದು ಕುಳ್ಳಿರಿಸಿ, ನಮ್ಮ ಇಡೀ ವರ್ಷದ ಜೀವನದಲ್ಲಿ ನಿರ್ವಿಘ್ನತೆಯನ್ನು ನೀನು ಉಂಟು ಮಾಡು, ಮಂಗಳ ಮೂರ್ತಿಯಾಗಿ ನಮ್ಮ ಮನೆಗೆ ಬಾ ಅಂತ ಹೇಳುವ ಸಂದರ್ಭ. ಕೈಯಲ್ಲಿ ಹೂವನ್ನು ಹಿಡ್ಕೊಂಡಿದ್ದಾನೆ, ದೂರ್ವ ಹಿಡ್ಕೊಂಡಿದ್ದಾನೆ, ಜೊತೆಯಲ್ಲಿ ಪತ್ನಿ ಇದ್ದಾಳೆ. ಇವನಿಗೆ ಏನು ಆಲೋಚನೆ ಬಂದುಬಿಟ್ಟಿದೆ ಆ ಹೊತ್ತಿಗೆ ಅಂದರೆ, ಓಂ ಭೂ ಸತ್ಯ ಗಣಪತಿ ಮಾವಾಹಯಾಮಿ, ಸತ್ಯ ಗಣಪತಿಯನ್ನು ಕಲಶದಲ್ಲಿ ಆವಾಹನೆ ಮಾಡು ಅಂತ ಹೇಳುವ ಸಂದರ್ಭ. ಅದೇ ಹೊತ್ತಿಗೆ ಇವತ್ತು 50-60 ಜನ ಕೇಳಿಗಿದೆ. ಎಲ್ಲರೂ ಬಂದುಬಿಟ್ರೆ ಮೋದಕ ಎಲ್ಲರಿಗೂ ಕೂಡ ಸಾಕಾಗ್ತಾ ಇಲ್ಲ. ಹಾಗಾಗಿ ಹೆಂಡತಿ ಹತ್ರ ಕಡೆ ಮೋದಕ ಎಲ್ಲರಿಗೂ ಒಂದೊಂದು ಬೊಪ್ಪಷ್ಟು ಮಾಡಿದ್ದೆ, ಹೊಟ್ಟೆ ಮೋದಕ ಮಾಡಿದ್ದೆ ಅಂತ ಈ ಕೈ ಹಾಕ್ತಾ ಇದ್ದಾನೆ. ಮಾಯಾಮಯಮಿದಮಖಿಲಂ ಹಿತ್ವಾ ಬ್ರಹ್ಮಪದಂ ತ್ವಂ ಪ್ರವಿಶ ವಿದಿತ್ವಾ. ಇವನು ಕುಳಿತಿದ್ದು ಪೂಜೆ. ಸ್ವಾತ್ಮಸಂಸ್ಥಮಯಂ ಶುದ್ಧಂ ತ್ವಾಮಧ್ಯಗಳ ನಾಯಕ ಮಂತ್ರ ಹೇಳ್ತದೆ. ಪರಿಶುದ್ಧವಾದ, ನಿಷ್ಕಲ್ಮಷವಾದ, ಯಾವುದೇ ಭಾವದಿಂದ ವ್ಯತ್ಯಾಸಗೊಳ್ಳದೇ ಇರುವ ಆ ಒಂದು ಮನಸ್ಸಿನಿಂದ ದೇವರನ್ನು ಆವಾಹನೆ ಮಾಡಬೇಕು ಅಂತ ನಾನು ಪ್ರಯತ್ನ ಪಟ್ಟರೆ ನನ್ನ ಮನಸ್ಸು ಮಾಯಾ ಪ್ರಪಂಚದಲ್ಲಿ ಚಂಚಲವಾಗಿ ದೇವರ ಆವಾಹನೆಗೂ ಅವಕಾಶ ಆಗೋದಿಲ್ಲ, ಪೂಜೆಗೂ ಅವಕಾಶ ಆಗೋದಿಲ್ಲ. ಒಟ್ಟಲ್ಲಿ ನಾನು ಮಾಡಿದ್ದು ಸುಳ್ಳಲ್ಲ. 10 ತೀರ್ಥ ಮಾಡಿದ್ದವುದು 100 ಗಟ್ಟಲೆ ಜನ ಆಗಿದ್ದ. ಪ್ರಸಾದ ಭಾರಿ ಚಲೋ ಆಗಿತ್ತು, ಏನು ರುಚಿ ಆಗಿತ್ತು, ತಿಂದ ಬಂದ. ಪ್ರಯೋಜನ ಏನಾಯ್ತು ರೀ? ಮಾಡಿದ ಯಜಮಾನರಿಗೆ ಏನು ಪ್ರಯೋಜನ ಆಯಿತು? ಬಂದು ಹೋದವರಿಗೆ ಬಿಡ್ರಿ. ಇದನ್ನು ನಾವು ಗ್ರಹಿಸಲಿಲ್ಲ. ಎಲ್ಲಿವರೆಗೆ ಇದನ್ನು ಗ್ರಹಿಸೋದಿಲ್ವೋ, ಎಲ್ಲಿವರೆಗೆ ಈ ತತ್ವ ನಮ್ಮ ಅಂತರಂಗಕ್ಕೆ ಬರೋದಿಲ್ವೋ, ನಾವು ಮಾಡಿದ್ದು ಬರೀ ಚೇಷ್ಟೆಯಾಗ್ತದೆ ಬಿಟ್ಟರೆ ಅದೊಂದು ವ್ರತವಾಗುವುದಿಲ್ಲ, ಅದೊಂದು ಪೂಜೆಯಾಗುವುದಿಲ್ಲ. ನೆನಪಿಟ್ಟುಕೊಳ್ಬೇಕು. ಹಾಗಾಗಿ ನಾವು ಆ ಮನಸ್ಸನ್ನು ದೂರೀಕರಿಸಿಕೊಳ್ಬೇಕು. ಮೊದಲು ನೀವೇನೇ ಮಾಡಿ, ನಿಮ್ಮ ಮನೆಯಲ್ಲಿ ಮಾಡಿ, ಮನೆಯ ದೇವರ ಮುಂದೆ ಮಾಡಿ, ಆ ಮನೆಯ ದೇವರ ಮುಂದೆ ಕುಳಿತುಕೊಂಡು ಶುದ್ಧಾಂತಃಕರಣದಿಂದ ಆ ಭಗವಂತನನ್ನು ಧ್ಯಾನ ಮಾಡಿ ಸ್ಮರಣೆ ಮಾಡಿದಾಗ ಆಗುವ ಅನಿರ್ವಚನೀಯವಾದ ಆನಂದ ಇದೆಯಲ್ಲ, ಅದು ನಿಮ್ಮ ಜೀವಕ್ಕೆ ಸಿಗುವ ಸಂಸ್ಕಾರ. ಅದು ನಿಮ್ಮನ್ನು ದರ್ಶನದ ಕಡೆ ತೆಗೆದುಕೊಂಡು ಹೋಗ್ತದೆ. ಇದನ್ನು ನಾವು ಮಾಡಲೇಬೇಕಾದ ಕರ್ತವ್ಯ. ನಮ್ಮಲ್ಲಿ ಒಂದು ಸಾಮೂಹಿಕ ಉಪನಯನ ಅಂತಾಗಿತ್ತು. ಅಂದರೆ ಎಷ್ಟು ನಮ್ಮ ಬುದ್ಧಿ ಹೇಗೆ ಬಡವಾಗ್ತಾ ಇದೆ ಅಥವಾ ಬೇರೆ ಕಡೆ ಹೋಗ್ತಾ ಇದೆ ಅನ್ನೋದಕ್ಕೆ ಒಂದು ದೃಷ್ಟಾಂತ. 250 ರೂಪಾಯಿ ಕೊಟ್ಟರೆ ಒಂದು ಉಪನಯನ, ಒಂದು ಒಟ್ಟುವಿಗೆ ನುಗ್ಗಲನ್ನು ಹಾಕ್ತಾರೆ. ನಮ್ಮ ದೇವಸ್ಥಾನದಲ್ಲಿ ನಡೀತದೆ. ಈಗ ಒಂದು 10-15 ವರ್ಷದ ಹಿಂದೆ ಒಂದು 15-16 ಉಪನಯನ ಇತ್ತು. ಎಲ್ಲ ಬಡವರಿಗೆ ಉಪನಯನ. ಅದರಲ್ಲಿ ಒಬ್ಬರಿಗೆ ಒಂದು ಪ್ರೋತ್ಸಾಹ ಬಂತು. ಇಷ್ಟೆಲ್ಲ 15 ಜನ ಅಂದರೆ ಹವ್ಯಕರ ಭಾಷೆಯಲ್ಲಿ ಇರ್ತಾನೆ. 15 ಜನ ಅಂದರೆ ರಾಶಿ ಜನ ಸೇರ್ತಾ. ಭಾರಿ ಜನ ಎಲ್ಲ ಬಂದಾಗ ನಾವು ಯೋಗ್ಯ ಕಜ್ಜಾಯ ಮಾಡವಲ್ಲ ಬಾವ ಅಂದ. ಎಂತ ಮಾಡ್ಲಕ್ಕ? ಕೇಸರಿ ಬಾತ್ ಮಾಡ್ಲಕ್ಕ. ಕೇಸರಿ ಬಾತು ಅಂದರೆ ಭಾಳ ವಿಶೇಷವಲ್ಲ.
ಕೇಸರಿ ಬಾತಿಗೆ ಎಷ್ಟು ಖರ್ಚು ಬಂತು ಕೇಳ್ದ. ಒಂದು 2,000 ರೂಪಾಯಿ ಬಂತು ಅಂತ. ಇವನು ತನ್ನ ಮಗನ ಉಪನಯನಕ್ಕೆ 250 ರೂಪಾಯಿ ಕೊಟ್ಟು ಬಡವನಾಗಿ ಅಲ್ಲಿ ಉಪನಯನ ಮಾಡ್ಲಿಕ್ಕೆ ಹೋದವನು. ಇವನು ಇದ್ದಕ್ಕಿದ್ದಂತೆ ಉತ್ಸಾಹ ಬಂದೋಯ್ತು, ಕೇಸರಿ ಬಾತ್ ಮಾಡೋಣ ಅಂತ. ಕೇಸರಿ ಬಾತ್ ಖರ್ಚು ಎಂದು ಬಾವ ಅಂದ. ಅಡ್ಡಿಲ್ಲ ಕೇಸರಿ ಬಾತ್ ಮಾಡೋಣ. ಉಪನಯನಕ್ಕೆ ಬಂದ ಕೇಸರಿನೇ ಮಾಡಿದ್ದ, ಎಂಥ ಉಪನಯನ ಹಳಕೆ ಬಂದ್ಬಿಟ್ಟ. ನವಗ್ರಹ ಶಾಂತಿ ಮಾಡಿದ್ವಿ, ಏನು ಪ್ರಯೋಜನ ಆಯ್ತು ರೀ? ನಾವು ಇದನ್ನು ಚಿಂತನೆ ಮಾಡಬೇಕು. 15 ಜನಕ್ಕೆ ಉಪನಯನ ಮಾಡುವಾಗ ಒಂದು ನವಗ್ರಹ ಶಾಂತಿ ಹೋಮ ಇಲ್ಲದೆ ನೀವು ಬರೀ ಸಂಸ್ಕಾರದಲ್ಲಿ ಉಪನಯನ ಮುಗಿಸಿದ್ರಿ, ಕೇಸರಿ ಬಾತ್ ಹೊಡ್ಕೊಂಡು ಬಂದ್ರಿ ಅಂದರೆ ಈ ಮನಸ್ಥಿತಿ, ಈ ಗುಲಾಮಗಿರಿ, ಈ ಕೀರ್ತಿಯ ಭ್ರಾಂತಿ, ಕೀರ್ತಿ ಕಾಮನೆ, ಇದರಿಂದ ನಾವು ಹೊರಬರದೇ ಇದ್ದರೆ ನಮ್ಮ ಧರ್ಮ ಖಂಡಿತ ಉಳಿಸ್ಕೊಳ್ಳಿಕ್ಕಾಗುವುದಿಲ್ಲ. ಇದು ನನ್ನ ಪ್ರಾಮಾಣಿಕವಾದ 42 ವರ್ಷ ಜೀವನದ ಪೌರೋಹಿತ್ಯದ ಅನುಭವ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಅಲ್ಲಿಂದ ನಾವು ಹೊರಬರಬೇಕು. ಹಾಗಾಗಿ ಆ ದರ್ಶನದ ಕಡೆ ನಾವು ಹೋಗಬೇಕು. ಅಂತಹ ದರ್ಶನ ಅನ್ನುವುದು ನಮ್ಮ ಧರ್ಮದಿಂದ ಪ್ರಾರಂಭವಾಗ್ತದೆ. ಆದ್ದರಿಂದ ನಿತ್ಯ ಕರ್ಮ, ನೈಮಿತ್ತಿಕ ಕರ್ಮ, ಕಾಮ್ಯಕರ್ಮ, ಅದರಲ್ಲಿ ವಿಶೇಷವಾಗಿ ನಮ್ಮ ವೈಯಕ್ತಿಕವಾದ ಸಾಧನೆಗಳು ಸೇರ್ತದೆ. ಮಾನ್ಯ DVG ಅವರನ್ನು ನೀವು ಕೇಳಿದ್ದೀರಲ್ವ? DV ಗುಂಡಪ್ಪ ರಸಋಷಿಗಳು. ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರಸೊಬಗು ಹೊಸ ಯುಕ್ತಿ ಹಳೆ ತತ್ವದೊಡಗೂಡೆ ಧರ್ಮ ಋಷಿ ವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸೆ ಜಸವು ಅಂದರೆ ಕೀರ್ತಿಯು ಜನಜೀವನಕ್ಕೆ ಮಂಕುತಿಮ್ಮ. ಅವರ ಹತ್ರ ಹೋಗಿ ಕೇಳಿರುತ್ತೆ DVG ಅವರ ಹತ್ರ, ಸ್ವಾಮಿ ಈ ಧರ್ಮದ ಬಗ್ಗೆ, ದೇವರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಆಗ ಅವರು ಹೇಳಿದ್ರು ಒಂದೇ ಮಾತು, ನಾನು ದೇವರ ಬಗ್ಗೆ, ಧರ್ಮದ ಬಗ್ಗೆ ಅಭಿಪ್ರಾಯ ಹೇಳುವಷ್ಟು ದೊಡ್ಡ ಮನುಷ್ಯ ಇನ್ನೂ ಆಗಲಿಲ್ಲ, ನನ್ನ ಅನುಭವವನ್ನು ಬೇಕಾದ್ರೆ ನಾನು ಹೇಳ್ತೇನೆ. ಏನು ಹಾಗಾದ್ರೆ ನಿಮ್ಮ ಅನುಭವ? ಆಗ DVG ಅವರು ಹೇಳಿದ್ರಂತೆ, ಅಸನ್ನೇವ ಸಭವತಿ ಅಸದ್ ಬ್ರಹ್ಮೇತಿ ವೇದ ಚೇತ್ ಅಸ್ತಿ ಬ್ರಹ್ಮೇತಿ ಚೇದ್ವೇದ ಸಂತಮೇನಂತತೋ ವಿದುರಿತಿ. ದೇವರು ಧರ್ಮ ಇಲ್ಲ ಅಂತ ಯಾರು ನೀವು ದೇವರು ಧರ್ಮಗಳನ್ನು ನಿಷೇಧ ಮಾಡ್ತೀರೋ ಎಲ್ಲವೂ ಇಲ್ಲ 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 ಅಂತ ಆಗ್ತಾ ಹೋಗ್ತದೆ. ಹೆಂಡತಿ ಇಲ್ಲ, ಮನೆ ಇಲ್ಲ, ಮಕ್ಕಳು ಇಲ್ಲ, ಸಂಪತ್ತು ಇಲ್ಲ, ಸುಖ ಇಲ್ಲ, ಇದೆಲ್ಲ ಇಲ್ಲ ಇಲ್ಲ ಅನ್ನೋ ಪರಂಪರೆ ಬೆಳಿಬೇಕು ಅಂದರೆ ದೇವರ ಧರ್ಮದ ಅಸ್ತಿತ್ವವನ್ನು ಇಲ್ಲ ಅಂತ ಹೇಳ್ಬಿಡು. ಇದೆ ಅಸ್ತಿ ಅನ್ನುವಂತಹ ಒಂದು ಪರಂಪರೆ ನಿಮ್ಮ ಮನೆಯಲ್ಲಿ ಬೆಳಿಬೇಕು. ವಿದ್ಯಾ ಅಸ್ತಿ, ಪುತ್ರ ಅಸ್ತಿ, ಕಾಂತ ಅಸ್ತಿ, ಸುಖಂ ಅಸ್ತಿ, ಹೀಗೆ ಅಸ್ತಿತ್ವದ ಪರಂಪರೆಯನ್ನು ಬೆಳೆಸಿಕೊಂಡು ಉಳಿಸಿಕೊಂಡು ಹೋಗಬೇಕು ಅಂದರೆ ನಾಳೆ ನಿಮ್ಮ ಕುಟುಂಬ, ಇಂಥವ್ರ ಮನೆ ದೊಡ್ಡ ಮನೆ ಹೇಳ್ತಾರಲ್ಲ, ಇಂಥವ್ರ ಮನೆ ಕುಟುಂಬ ಅಸ್ತಿ, ಅದಕ್ಕೊಂದು ಅಸ್ತಿತ್ವ ಇರಬೇಕು ಅಂದರೆ ಮೊದಲು ದೇವರ ಧರ್ಮದ ಅಸ್ತಿತ್ವವನ್ನು ಒಪ್ಪಿಕೊಳ್ಳಿ ಅಂತ ಅನುಭವ ಹೇಳಿದ್ರು, ಅಭಿಪ್ರಾಯ ಹೇಳಿಲ್ಲ ಅವರು. ಇದು ನನ್ನ ಅನುಭವ. ಹಾಗಾಗಿ ನಮ್ಮ ಅನುಭವದಲ್ಲಿ ಏನು ಬರಬೇಕು ಅಂದರೆ ಈ ಅಸ್ತಿತ್ವದ ಪರಂಪರೆಯನ್ನು ನಾವು ಕಾಣಬೇಕು. ನಾಸ್ತಿಕ್ಯದ ಕಡೆ ಹೋಗಬಾರ್ದು ಅಂದರೆ ಏನು ಮಾಡಬೇಕು? ವಿಶೇಷವಾದಂತಹ ಧರ್ಮಾಚರಣೆಯನ್ನು ನಾವು ನಮ್ಮ ಜೀವನದಲ್ಲಿ ಇಟ್ಕೊಳ್ಬೇಕು. ಇದು ಧರ್ಮಾಚರಣೆಯ ಮಹತ್ವ. ಅನಿಸುವಂತಲ್ಲ ಎಲ್ಲರಿಗೂ ಧರ್ಮಾಚರಣೆಯ ಮಹತ್ವ. ಈಗ ನೀವು ಪ್ರಶ್ನೆ ಮಾಡ್ಬೋದು, ಹೇಗ್ರಿ ಆಚರಣೆ ಮಾಡ್ಬೋದು ಹೇಗ್ರಿ? ಈ ನೀವು ನಿತ್ಯ ಕರ್ಮ ಅಂದ್ರಿ, ಸಂಧ್ಯಾ ವಂದನೆ ಅಂದ್ರಿ, ಸ್ನಾನ ಅಂದ್ರಿ, ಇವತ್ತಿನ ಕಾಲಕ್ಕೆ ಈ ಓಡುತ್ತಿರುವ ಯುಗಕ್ಕೆ ಈ ಪ್ರದರ್ಶನವನ್ನು ಬಿಟ್ಟು ದರ್ಶನಕ್ಕೆ ಬರಲಿಕ್ಕೆ ಹೇಗೆ ಸಾಧ್ಯ ಅಂತ ಒಂದು ಪ್ರಶ್ನಾರ್ಥಕ ಚಿಹ್ನೆ ನಮಗೆಲ್ಲರಿಗೂ ಕಾಡ್ತದೆ. ಅದಕ್ಕೆ ಇಚ್ಛಾಶಕ್ತಿಯ ಕೊರತೆ ಇದೆ, ನೆನಪಿಟ್ಕೊಳ್ಳಿ. ನಮಗಿರುವಂತಹ ಪ್ರಬಲವಾದ ಕೊರತೆ, ಪ್ರತಿಬಂಧಕ ಅಂದರೆ ಇಚ್ಛಾಶಕ್ತಿ. ನಾವು ಏನು ಸೂಕ್ಷ್ಮವಾಗಿದೆಯೋ ಅದನ್ನು ಆಡಂಬರ ಮಾಡಿಕೊಂಡಿದ್ದೇವೆ. ನಾವು ಎಷ್ಟು ಸುಲಭವಾಗಿ ನಮಗೆ ಹೇಳಿದರೋ ಅದನ್ನು ನಾವು ದೀರ್ಘ ಮಾಡಿಕೊಂಡಿದ್ದೇವೆ. ಒಂದು ಉದಾಹರಣೆಯನ್ನು ಹೇಳ್ತೇನೆ. ನಾವೆಲ್ಲ ಬ್ರಾಹ್ಮಣರು, ಉಪನಯನ ಸಂಸ್ಕಾರ ನಮಗಾಗ್ತದೆ ಅಲ್ವಾ? ಅಷ್ಟವರ್ಷೆ ಬ್ರಾಹ್ಮಣ ಉಪನಯೀತ ತಮಧ್ಯಾಪಯೀತ. 8 ವರ್ಷಕ್ಕೆ ಬ್ರಾಹ್ಮಣನಿಗೆ ಗುರುಬಲವನ್ನು ನೋಡದೆ ಉಪನಯನವನ್ನು ಮಾಡಬೇಕು, ಅಧ್ಯಾಪನವನ್ನು ಮಾಡಬೇಕು. ಒಂದು ಉಪನಯನಕ್ಕೆ ಎಷ್ಟು ಖರ್ಚು ಬರ್ತದೆ? ಒಂದು ಲೆಕ್ಕ ತೆಗೆಯುವ ನಾವು, ಎಷ್ಟು ಖರ್ಚು ಬರ್ತದೆ. ನಾನು ಧಾರ್ಮಿಕವಾಗಿ ಒಂದು ಪುರೋಹಿತರನ್ನು ಇಟ್ಕೊಳ್ಳೋದು, ಉದಕ ಶಾಂತಿಗೆ ಬೇಕಾದ 4 ಜನ ಅಥವಾ 2 ಜನ ಭಟ್ಟರು ಇಟ್ಕೊಳ್ಳೋದು ಸಾಕಾಗ್ತದೆ. ಉದಕ ಶಾಂತಿ ಪರ್ಯಾಪ್ತವಾಗ್ತದೆ. ಆಮೇಲೆ ನವಗ್ರಹ ಶಾಂತಿ ಅದು ಐಚ್ಛಿಕ, ಮಾಡಿದರೂ ಮಾಡಬಹುದು, ಬಿಟ್ಟರು ದೋಷ ಲೋಪ ಏನೂ ಇಲ್ಲ. ಅಂದರೆ ಉಪನಯನಕ್ಕೆ ನಿಯತ ಅಲ್ಲ ಅದು, ಅಂದರೆ ಮಾಡಿದರೆ ಬಹಳ ಉತ್ತಮವಾದದ್ದು. ಎಲ್ಲ ಸಂಸ್ಕಾರಗಳು ಗ್ರಹ ಶಾಂತಿಯನ್ನು ಹೇಳಿದ್ರು. ನಾನು ತೀರಾ ಬಡವರಿಗೆ ಹೇಳ್ತಾ ಇದ್ದೇನೆ ಈ ಮಾತನ್ನು. ನಾಳೆ ಭಟ್ಟರು ಉಪನ್ಯಾಸದಲ್ಲಿ ಗ್ರಹ ಶಾಂತಿ ಮಾಡುವ ಹೇಳಿದ್ರು, ಮತ್ತು ಗ್ರಹ ಶಾಂತಿ ಕೈ ಬಿಡಬೇಡಿ ಯಾರು. ಒಂದು ಉದಾಹರಣೆ ಕೊಡ್ತಾ ಇದ್ದೇನೆ ನಾನು. ಹಾಗೆ ಉಪನಯನ ಅನ್ನುವ ಆ ಒಟುವಿಗೆ ದ್ವಿಜತ್ವ ಸಿದ್ಧಿಯಾಗುವುದು ಕೇವಲ 12 ಆಹುತಿಯಿಂದ. 12 ಆಹುತಿಗೆ ಎಷ್ಟು ತುಪ್ಪ ಬೇಕ್ರಿ? ಕ್ಷೇತ್ರೀಯೈತ್ವಾ ನಿರ್ವೃತ್ತೈತ್ವಾ ಗೃಹೋಂಚಾಮಿ ವರುಣಸ್ಯ ಪಾಶಾತ್ ಅನಾಗಸಂ ಬ್ರಹ್ಮಣೇತ್ವಾ ಕರೋಮಿ. ಇಡೀ ಜೀವನದಲ್ಲಿ ನಿನ್ನನ್ನು ದ್ವಿಜತ್ವಕ್ಕೆ ಮೇಲೇರಿಸಿ
ವಿಶೇಷವಾದ ಅಪ್ರತಿಹತವಾದ ಶಕ್ತಿಯನ್ನು ನಿನ್ನೊಳಗೆ ತುಂಬಿ ಈ ಸಮಾಜದ ಅದ್ಭುತವಾದ ಶಿಶು ಅಂತ ಜಾಗೃತಪಡಿಸಿ ನಿನ್ನನ್ನು ಈ ಲೋಕಕ್ಕೆ ಪ್ರಕಟಣೆಗೊಳಿಸುವ ಬ್ರಾಹ್ಮೀ ವಂಶ ಸಂಭೂತನಾದ ಆರುಷೇಯ ಪರಂಪರೆಯ ಉತ್ತರಾಧಿಕಾರಿಯನ್ನು ಮಾಡಲಿಕ್ಕೆ ಬೇಕಾಗುವುದು 12 ಅಜ್ಜಾಹುತಿ. ಅಂದರೆ ನಾವೇನು ಆ ಉಪನಯನವನ್ನು ಎಷ್ಟು ವಿಸ್ತಾರ ಮಾಡಿಕೊಂಡ್ವಿ ಅದನ್ನು. 4 ದಿವಸ ಉಪನಯನವನ್ನು ಮಾಡಲೇ ಆಗ್ತಿಲ್ಲ, ಸಿದ್ಧಾಂತಕ್ಕೆ ಬಂದಾಗುತ್ತು. ನಾವೆಲ್ಲ ಯಾರು ಬಂದು 4 ದಿವಸ ಉಪನಯನ ಮಾಡ್ತಿಲ್ಲ. ಯಾಕೆಂದರೆ ಆಗ್ತಿಲ್ಲ, ಸ್ವಲ್ಪ ರಗಳಿ ಅಂದ್ರೆ ಭಟ್ರು ಗೊತ್ತಿಲ್ಲ, ನೆಂಟರು ಗೊತ್ತಿಲ್ಲ, ಮತ್ತೊಂದಿಲ್ಲ, ಮಗದೊಂದಿಲ್ಲ, ಹೀಗೆ 108 ಬೇಡದೇ ಇರುವ ಸಂಗತಿಗಳನ್ನೆಲ್ಲ ಅದಕ್ಕೆ ಸುತ್ತಿಕೊಂಡು ಆ ಮೂಲ ಸಂಸ್ಕಾರ ಕರ್ಮವನ್ನು ನಾವು ಮರೆತೇ ಬಿಟ್ಟು. ಹೀಗೆ ಮಾಡಿದರೆ ನಮ್ಮ ಸಾಧನೆ ಆಗೋದಿಲ್ಲ, ಧರ್ಮದ ಆಚರಣೆಯೂ ಆಗಲ್ಲ, ಧರ್ಮದ ಉಳಿವೂ ಇಲ್ಲ. ಮೊದಲನೆಯದು ನಮಗೆ ಬೇಕಾದದ್ದು ಇಚ್ಛಾಶಕ್ತಿ. ಇದನ್ನು ನೆನ್ಪಿಟ್ಕೊಳ್ಳಿ. ಈಗ ಒಂದು 10 ವರ್ಷದಿಂದ ಈ ಕಡೆ ಸ್ವಲ್ಪ ಬದಲಾವಣೆ ಆಗಿದೆ, ಒಂದು ಸಮಾಧಾನ ಇದೆ. ಶಿಕ್ಷೆಯನ್ನು ಬಿಡ್ತಾರೆ, ಸ್ವಲ್ಪ ಏನೋ ಅದ್ರ ಬಗ್ಗೆ ಒಂದು ಆಸಕ್ತಿ ಬಂದಿದೆ, ಆಚರಣೆ ಮಾಡಬೇಕು ಅಂತ. ಪ್ರಬಲವಾದ ಇಚ್ಛಾಶಕ್ತಿ ನಮಗೆ ಬೇಕು. ಬೇಡದೇ ಇರುವ ಆಡಂಬರವನ್ನು ನಾವು ಸುತ್ತಿಕೊಳ್ಳಬಾರದು. ನಮ್ಮಲ್ಲಿ ಚೌತಿ ಹಬ್ಬದಲ್ಲಿ ಗಣಪತಿ ಪೂಜೆ ಅಂತ ಮಾಡ್ತಾರೆ. ಆ ಗಣಪತಿ ಪೂಜೆಯನ್ನು ಹೇಳಿದ್ದು ಯಾವಾಗ? ಈ 1.5 ದಿವಸ. ನಮ್ಮಲ್ಲಿ ಎಲಿ ಪಂಚಮಿ ದಿವಸ ಬಂತು ಅಲ್ವಾ ಗಣಪತಿ ಕಳಿಸೋದು. ನಿಮ್ಮಲ್ಲೆಲ್ಲ ಹೆಂಗೆ ಮಾಡ್ತಾರೆ ಗೊತ್ತಿಲ್ಲ. ನಮ್ಮ ಉತ್ತರ ಕನ್ನಡದಲ್ಲ ಎಲಿ ಪಂಚಮಿ ದಿವಸ. ನಾವು ಭಾಳ ಸಂಶೋಧನೆ ಮಾಡಿದೆ. ಇದು ಮೂಲ ಸೂತ್ರದಲ್ಲಿ, ಶಾಸ್ತ್ರದಲ್ಲಿ ಇದ್ದಿದ್ದು ಬೆಳಗ್ಗೆ 10 ಗಂಟೆಗೆ ಪೂಜಾ ಕಾಲ ಅಂತ ಇಟ್ಟು ಆ ಗಣಪತಿ ಪೂಜೆಯನ್ನು ಮೃಣ್ಮಯವಾದ ಅಂದರೆ ಮಣ್ಣಿನಿಂದ ಗಣಪತಿಯನ್ನು ಸಿದ್ಧಪಡಿಸಿ ಪೂಜೆ ಮಾಡಿ ಸಾಯಂಕಾಲ ಉಪವಾಸ ಇತ್ತು. ಆ ವ್ರತವನ್ನು ಆಗಲೇ ವಿಸರ್ಜನೆ ಮಾಡಬೇಕು. ಮಧ್ಯಾಹ್ನದೊಳಗೆ ಗಣಪತಿ ಕಳಿಸೋದು. ನೈವೇದ್ಯ ಎಲ್ಲ ಮಾಡಿ ತಗೊಂಡೋಗಿ ಗಣಪತಿ ಮುಳಿಸಿಟ್ಟು ಬಂದ್ಕೊಂಡು ಊಟ ಮಾಡ್ಕೊಂಡು ಸಂಜೆ ಒಪ್ಪತ್ತು ಮಾಡಿದ್ರು. ಇದು ಗಣಪತಿ ವ್ರತದ ಒಂದು ಸಾಮಾನ್ಯ ನಿಯಮ. ಅದು 1.5 ದಿವಸಕ್ಕೆ ಬಂತು. ಅಂದರೆ ಮಹಾರಾಷ್ಟ್ರ ಪದ್ಧತಿ ನಮ್ಮ ಮೇಲೆ ಪ್ರಭಾವ ಬೀರಿತ್ತು. ಅಂದರೆ ಪಕ್ಷಿಣಿ ಆಚರಣೆ. ಪಕ್ಷಿಣಿ ಅಂದರೆ 1.5 ದಿವಸ. ಆ ಪಕ್ಷಿಣಿ ಆಚರಣೆ ನಮ್ಮಲ್ಲಿ ಬಂತು. ಅವಾಗ ಬೆಳಗ್ಗೆ ಯಾರು ಮಂಗಳಾರತಿ ಬರ್ತಿದ್ರೆ ಸಂಜೆವರೆಗೆ ತಗೊಂಡು ಹೋಗಿ ಆಯ್ತು. ಅದನ್ನು ಗೊತ್ತಾಯ್ತಲ್ಲ ನಿಮಗೆ. ನಿಮ್ಮಲ್ಲೆಲ್ಲ ಯಾಕೆ ಬರ್ತಾರಲ್ಲ, ಸಾಯಂಕಾಲದವರೆಗೆ ನಾವು ತೊಗೊಂಡು ಹೋಗಿ ಆಯಿತು ಮಂಗಳಾರತಿಯನ್ನು. ಯಾಕೆಂದರೆ ಜನ ಎಲ್ಲ ಬರಬೇಕು ಅಂತ. ಅಂದರೆ 2 ದಿವಸಕ್ಕೆ ಗಣಪತಿ ಹಬ್ಬದ ವ್ರತ ಉತ್ಸವ ಮುಗೀತದೆ. ಆವಾಗ ಹೊಸದಾಗಿಂದ ಪ್ರಾರಂಭ ಮಾಡುವನಿಗೊಂದು ಉತ್ಸಾಹ ಬಂತು. ನಮ್ಮಲ್ಲಿ 5 ದಿವಸ ಗಣಪತಿ ಇಟ್ಬಿಡೋಣ ನಾಳೆ. ಚಲೋ ಮಾಡಿ 5 ದಿವಸ ಗಣಪತಿ ಇಟ್ಕೊಂಡ. ಏನು ಬಗೆ ಬಗೆ ಕಜ್ಜಾಯ, ಏನು ಪಟಾಕಿ, ಏನು ಗೌಜು, ಏನು ಗೌಜಲ್ಲ, ಒಂದು ಸಂಭ್ರಮ ಅಂತ ಇಟ್ಕೊಡುವ. ಏನು ಸಂಭ್ರಮ. ಒಂದು 6-8 ವರ್ಷ ಮಾಡಿದ ಮೇಲೆ ತನ್ನಿಂದ ತಾನೇ ಸೋಲ್ತಾನೆ. ಬಟ್ರೆ 5 ದಿವಸ ಇಡ್ತಿದ್ದಿ, 1 ದಿವಸ ಇಡವು ಮಾಡಿದ್ದಿ, 2 ದಿವಸ ಇಡವು ಮಾಡಿದ್ದಿ. ಹೆಂಗೆ ಒಟ್ಟಿಲ್ಲ, ಶಾಸ್ತ್ರದಿಂದ ಹಾಗೆಯ 2 ದಿವಸ ಅಂತೂ ಹಾಗು ಇಳಿಸ್ದ. ಎಲ್ಲ ಗಲಾಟೆ ಮಾಡಿದ್ರು, ಬಂದರು, ಕೂದ್ರು, ಪಟಾಕಿ ಹೊಡೆದ್ರು, ಮನಸ್ಸೆಲ್ಲ ಅವನಿಗೆ ಅಲ್ಲೋಲ್ ಕಲ್ಲೋಲ್ ಆಗಿ 2 ದಿವಸಕ್ಕೆ ಇಳಿಸ್ಕೊಂಡ. 2 ದಿವಸಕ್ಕೆ ಇಳಿಸ್ಕೊಂಡು ಗಣಪತಿ ಮುಗಿಸಿಕ್ಕೆ ಬಂದವರೇ ಹೇಳ್ತಾ, 1 ರಗಳೆ ಮುಗುತ್ತು ಬಟ್ರೆ ಅಂತೂ ಅಂತ. ಗಣಪತಿ ತಂದು ಪೂಜೆ ಮಾಡಿ ವಿಸರ್ಜನೆ ಮಾಡಿದ್ರು ಅಂದ್ರೆ ರಗಳೆ ಆಗೋದು ಹೋಗಿ. ಯಾಕೆಂದ್ರೆ ರಗಳೆ ಮಾಡ್ಕೊಂಡ. 2 ದಿವಸದ ಪೂಜೆಯನ್ನು 5 ದಿವಸ ಮಾಡಿ ಮಾಲು ಎಲ್ಲ ಕಟ್ಟಿ ಪಟಾಕಿ ಹೊಡೆದು ಕೂಗಿ ಕಬ್ಬರದು ಏನೇನೋ ಮಾಡಿ ಆಡಂಬರದಲ್ಲಿ ಮೂಲ ಸೂತ್ರವನ್ನೇ ಮರೆತು ಬಿಟ್ಟು ಎಂತಹ ಕಲ್ಪವನ್ನು ಕೊಟ್ಟರು ನಮ್ಮ ಪ್ರಾಚೀನ ಪರಂಪರೆ. 1 ವರ್ಷ ನೀವು ಗಣಪತಿ ಹಬ್ಬವನ್ನು ದಿವಸ ಮಾಡಿದರೆ, ಗಣಪತಿ ಹಬ್ಬದ ದಿವಸ ಮಾಡಿದರೆ, ಒಂದು ಇಡೀ ವರ್ಷದಲ್ಲಿ ಬರುವಂತಹ ನಿಮ್ಮ ಎಲ್ಲ ವಿಘ್ನಗಳನ್ನು ನಾಶ ಮಾಡುವ ವರ ಸಿದ್ಧಿ ವಿನಾಯಕನಾಗಿರ್ತಾನೆ. ಗಣಪತಿ ವರನೂ ಹೌದು, ವರದನೂ ಹೌದು. ವರದ 2 ನೆನಪಿಟ್ಕೊಳ್ಬೇಕು. ವರದ ಮೂರ್ತಯೇ ನಮಃ, ಇದು ಪ್ರಯೋಗ, ವಿಶೇಷ ಪ್ರಯೋಗ. ವರದ ಸರ್ವಜನಮೇ ವಶಮಾನಯ ಸ್ವಹ, ಇದು ವಿಶೇಷ ಪ್ರಯೋಗ. ಅಂತಹ ಗಣಪತಿ ವರವನ್ನು ಕೊಡ್ತಾನೆ. ಏನು ವರವನ್ನು ಕೊಡ್ತಾನೆ? ನಿನ್ನ ಎಲ್ಲ ವಿಘ್ನಗಳನ್ನು ನಾನು ನಾಶ ಮಾಡ್ತೇನೆ. ವಾಗ್ಝರಿ, ಶಬ್ದಝರಿ, ವಾಗ್ವೈಖರಿ, ಶಾಸ್ತ್ರ ವ್ಯಾಖ್ಯಾನ ಕೌಶಲಂ ಭುಕ್ತಯೇ ನತು ಮುಕ್ತಯೇ. ಗಣಪತಿ ಉಪನಿಷತ್ ತ್ವಂ ಚತ್ವಾರಿ ವಾಕ್ ಪದಾನಿ ತ್ವಂ ಗುಣತ್ರಯಾತೀತಃ ತ್ವಂ ಅವಸ್ಥಾತ್ರಯಾತೀತಃ ತ್ವಂ ದೇಹತ್ರಯಾತೀತಃ. ನಿನ್ನ ಈ ಶಬ್ದ ಜಾಲಗಳು, ನಿನ್ನ ಆಡಂಬರಗಳು, ನಿನ್ನ ವಾಗ್ವೈಖರಿಗಳು, ಶಾಸ್ತ್ರ ವ್ಯಾಖ್ಯಾನ ಕೌಶಲಗಳು ನಿನಗೊಂದಷ್ಟು ಭುಕ್ತಿಯನ್ನು ಕೊಟ್ಟೀತು ಬಿಟ್ಟರೆ ಮುಕ್ತಿಯನ್ನು ಕೊಡಲಾರದು. ಆದ್ದರಿಂದ ನಮಸ್ತೆ ಗಣಪತಯೇ ತ್ವಮೇವ ಪ್ರತ್ಯಕ್ಷಂ ತತ್ವಮಸಿ. ಆ ತತ್ವವನ್ನು ಕಾಣಿಸಿಕೊಡುವವನು ಗಣಪತಿ. ಆದ್ದರಿಂದ ಚೌತಿ ಹಬ್ಬದ ದಿವಸದ ಮಣ್ಮಯವಾದಂಥ ಮೃತ್ತಿಕೆಯಿಂದ ಸಿದ್ಧಪಡಿಸಿದಂಥ ಗಣಪತಿಯನ್ನು ನೀವು ಪೂಜೆ ಮಾಡಿ. ಎಷ್ಟು ದೊಡ್ಡ ಅನುಗ್ರಹ ಅಂದರೆ ಯಾಕೆ ಹೇಳ್ತಾ ಇದ್ದೇನೆ, ನಾವು ಹೇಗೆ ಅದನ್ನು ಆ ಶಕ್ತಿ ಮಹತ್ವವನ್ನೆಲ್ಲ ಕಳಚಿಕೊಳ್ತಾ ಇದ್ದೇವೆ ಅಂತ. ಮಣ್ಣಿನಿಂದಲೇ ಗಣಪತಿ ಮಾಡುವುದಕ್ಕೊಂದು ವಿಶೇಷತೆ ಇದೆ. ಮೃದುಮಯ ಅಂದರೆ ಪಾರ್ಥಿವವಾದಂಥ ಸ್ವರೂಪ. ನಮ್ಮದೆಲ್ಲ ಪಾರ್ಥಿವ ಶರೀರ ಅಲ್ವಾ. ಪಾರ್ಥಿವ ಶರೀರ ಅಂತ 3 ಜನ ಸ್ಪರ್ಧಾಳುಗಳು. ಆ ಸ್ಪರ್ಧೆಯಲ್ಲಿ ಎಲ್ಲರೂ ಕೇಳ್ಕೊಳ್ಳಿ ಕಥೆಯನ್ನು. ಮಕ್ಕಳಂತೂ ಆ ಕಡೆ ಕೂತ್ಕೊತಿರ್ಲಿಲ್ಲ, ಎಲ್ಲರೂ ಕೇಳ್ಕೊಳ್ಳಿ. 3 ಜನ ಸ್ಪರ್ಧಾಳುಗಳು. ಆ ಸ್ಪರ್ಧಾಳುಗಳಲ್ಲಿ
ಒಬ್ಬೊಬ್ಬರಿಗೆ ಒಂದೊಂದು ದೇವರಲ್ಲಿ ಬಹಳ ಪ್ರೀತಿ. ಒಬ್ಬ ದೇವಿ ಭಕ್ತ, ಒಬ್ಬ ಶಿವನ ಭಕ್ತ, ಮತ್ತೊಬ್ಬ ಗಣಪತಿಯ ಭಕ್ತ. 3 ಭಕ್ತರು ಸೇರಿದರು. ಅತ್ಯಂತಿಕವಾದ ಶ್ರದ್ಧೆಯಿಂದ ದೇವರನ್ನು ಆರಾಧನೆ ಮಾಡೋರು. ಇವೆಲ್ಲ ಹಣ್ಣು ಕಾಯಿ ತಗೊಂಡು ದೇವಸ್ಥಾನಕ್ಕೆ ಬರ್ತಿರಲ್ಲ, ಒಂದು ಕಣ್ಣು ಮುಚ್ಚುತ್ತೀರಲ್ಲ ಈಗ ದೇವ್ರ ಮುಂದೆ. ಅಲ್ಲಿಂದಲ್ಲಿ ಬಂದು ದೇವ್ರ ಮುಂದೆ ಬಂದು ಕಣ್ಣು ಮುಚ್ಚಿ ಅಂತ ಮುಚ್ಚಿತ ಕೇಳಿದರೆ ಸರಕ್ಕನೆ ಉತ್ತರ ಹೇಳಲಾಗ್ತದೆ. ದೇವ್ರ ಬಂದ್ಕೊಳ್ಳಿ ಹಿಂಗೆ ಅಲ್ಲ, ಒಳಗಿರುವ ಸೌಂದರ್ಯವನ್ನು ಅಂತರಂಗದಲ್ಲಿ ಕಾಣುವುದಕ್ಕೆ ಹೀಗೆ ಕಣ್ಣು ಮುಚ್ಚುವುದು. ನಾವು ಒಳಗಿನ ರಾಮೇಶ್ವರನ ಭವ್ಯವಾದ ಸ್ವರೂಪವನ್ನು ಹೊರಗೆ ನೋಡಿದ್ರಲ್ಲ, ತತ್ಕ್ಷಣ ಕಣ್ಣು ಮುಚ್ಚುತ್ತೀರಿ. ನೀನು ಒಳಗೆ ಬಾ. ಸ್ವಾತ್ಮ ಸಂಸ್ಥಂ ಅಜಂ ಶುದ್ಧಂ ತ್ವಾಮದ್ಯ ಪರಮೇಶ್ವರ. ಧೃತಿಸ್ತಂಭಾಧಾರಾಂ ದೃಢಗುಣ ನಿಬದ್ಧಾಂ ಸಗಮನಾಂ ವಿಚಿತ್ರಾಂ ಪದ್ಮಾಢ್ಯಾಂ ಪ್ರತಿದಿವಸ ಸನ್ಮಾರ್ಗ ಘಟಿತಾಂ ಸ್ಮರಾರೆ ಮಚ್ಚೇತಸ್ಫುಟಪಟಕುಟೀಂ ಪ್ರಾಪ್ಯ ವಿಶದಾಂ ಜಯಸ್ವಾಮಿನ್ ಶಕ್ತ್ಯಾ ಸಾ ಶಿವಗಣೈ ಸೇವಿತ ವಿಭೋ. ನೀನೆಲ್ಲಿ ನನ್ನ ಮನಸ್ಸು ನನ್ನ ಅಂತರಂಗದ ಈ ಗುಹೆಯಲ್ಲಿ ಬಂದು ಈ ಜಾಗಟೆಯ ಸಪ್ಪಳವನ್ನು, ದೀಪ ಬೆಳಗುವುದನ್ನು, ಘಂಟೆಯ ನಾದವನ್ನು ಸ್ವಾಮಿ ಇಲ್ಲೇ ನೀನು ಆಶ್ರಾವಯ, ಇಲ್ಲೇ ಕೇಳು, ಇಲ್ಲೇ ನೀನು ಅನುಭವಿಸು, ಇಲ್ಲೇ ನೀನು ಸುಖವಾಗಿ ನೆಲೆಗೊಳ್ಳು. ಎಂಥ ಪ್ರಾರ್ಥನೆ. ಕಣ್ಣು ಮುಚ್ಚುತ್ತೇವೆ. ಇಲ್ಲಿ ಬಾ, ಇಲ್ಲಿ ಕೂತ್ವ ಆ ಈಶ್ವರನಲ್ಲಿ, ಆ ತಾಯಿಯಲ್ಲಿ. ನಾ ಏನು ಕತೆ ಹೇಳಲಿಕ್ಕೆ ಹೊರಟಿದ್ದೇನೆ ನೆನಪುಂಟ ನಿಮಗೆ? 3 ಜನ ಭಕ್ತರು. ಆ ಭಕ್ತರಲ್ಲಿ ಒಬ್ಬನು ಶಿವನ ಭಕ್ತ, ಇನ್ನೊಬ್ಬ ದೇವಿ ಭಕ್ತ, ಮತ್ತೊಬ್ಬ ಗಣಪತಿಯ ಭಕ್ತ. ಈ 3ರಲ್ಲಿ ಒಂದು ಸ್ಪರ್ಧೆ. ನಾನು ಆರಾಧನೆ, ಎಷ್ಟು ಜನರ ಎದುರಿಗೆ ಅವರು ಪ್ರತಿಜ್ಞೆ ಮಾಡಿಬಿಟ್ಟ, ನಾನು ಆರಾಧನೆ ಮಾಡುವ ದೇವರು 1 ತಾಸಿನ ಒಳಗೆ ಎದುರುಗಡೆ ಪ್ರತ್ಯಕ್ಷನಾಗದೇ ಇದ್ದರೆ ನಾನು ಶಿವಭಕ್ತನೇ ಸುಳ್ಳು ಎಂದು ಪ್ರತಿಜ್ಞೆ. ದೇವರ ಮೇಲೆ ಅಷ್ಟು ವಿಶ್ವಾಸ, ಅಷ್ಟು ನಂಬಿಕೆ. ಅದನ್ನು ಭಾಗವತ ಹೇಳ್ತದೆ. ಭಕ್ತನಿಗೆ ಏನಿರಬೇಕು ಅಂದರೆ, ತಾನು ದೇವರನ್ನು ನಂಬಿದ್ದೇನೆ ಅನ್ನುವ ಭಾವ. ನನ್ನ ಮಾತು ಸುಳ್ಳಾಗದೇ ಇರಲಿಕ್ಕೆ, ನನ್ನ ಸ್ವಾಮಿ ಸುಳ್ಳಾಗಲಿಕ್ಕೆ, ನನ್ನ ಮಾತನ್ನು ಸುಳ್ಳಾಗಲಿಕ್ಕೆ ನನ್ನ ಸ್ವಾಮಿ ಬಿಡೋದಿಲ್ಲ ಅನ್ನುವ ಭಾವನೆ ಅಷ್ಟು ದೃಢವಾಗಿರಬೇಕಂತೆ. ನಮ್ಮಲ್ಲಿ ಹಂಗೆ ಕಾಣೋದಿಲ್ಲ. ಅದು ಶಾಸ್ತ್ರ ಬೇರೆ ಹೇಳಿದ್ರು, ಯಾವತ್ ಫಲದರ್ಶನಂ ತಾವದನುಷ್ಠಾನಂ. ಅಲ್ಲಿವರೆಗೆ ನೀವು ಬೆಳೆಸ್ಕೊಂಡು ಹೋಗಬೇಕಲ್ಲ ನಿಮ್ಮ ಅಂತಃಕರಣವನ್ನು. ನಾನು ಏನೇ ಮಾಡಿದರೂ ಅದನ್ನು ದೇವರು ಕೈ ಬಿಡೋದಿಲ್ಲ ಅನ್ನುವ ದೃಢವಾದ ನಂಬಿಕೆ. ಅಕಸ್ಮಾತ್ ಆ ನಂಬಿಕೆ ಹೋಯಿತು ಅಂದರೆ ಯಾವ ದೇವರು ಹತ್ತಿರಕ್ಕೆ ಬರೋದಿಲ್ಲ. ಹಾಗಾಗಿ ಅಷ್ಟು ದೃಢವಾದ ನಂಬಿಕೆ ಮೇಲೆ ಒಂದು ಪ್ರತಿಜ್ಞೆಯನ್ನು ಮಾಡ, 1 ಗಂಟೆಯ ಒಳಗೆ ನನ್ನ ದೇವರನ್ನು ಸ್ತೋತ್ರ ಮಾಡಿ ನಿಮ್ಮ ಎದುರುಗಡೆ ನಿಲ್ಲಿಸ್ತೇನೆ. ಮತ್ತೊಬ್ಬ ಪ್ರತಿಜ್ಞೆ ಮಾಡ್ತಾನೆ. ಇವನು ಯಾವ ಭಕ್ತ? ದೇವಿ ಭಕ್ತ. ನಾನು ಅರ್ಧ ಗಂಟೆಯ ಒಳಗೆ ನನ್ನ ತಾಯಿಯನ್ನು ನಿಮ್ಮ ಮುಂದೆ ಪ್ರತ್ಯಕ್ಷೀಕರಿಸದೆ ಹೋದರೆ ನಾನು ದೇವಿ ಭಕ್ತನೇ ಸುಳ್ಳು. ಗಣಪತಿ ಭಕ್ತ ಪ್ರಾರಂಭ ಮಾಡಿದ, ಚೌತಿ ಹಬ್ಬದಿಂದ ಪ್ರಾರಂಭ ಆಗಿದೆ ನನ್ನ ಕತೆ. ಗಣಪತಿ ಭಕ್ತ ಪ್ರಾರಂಭ ಮಾಡಿದ. ನಾನು 15 ನಿಮಿಷದ ಒಳಗೆ ನನ್ನ ದೇವರನ್ನು ಆರಾಧನೆ ಮಾಡಿ ಪ್ರತ್ಯಕ್ಷಗೊಳಿಸದೇ ಇದ್ದರೆ ಗಣಪತಿ ಭಕ್ತನೇ ಸುಳ್ಳು. ಈ 3 ಜನರಲ್ಲಿ ಸ್ಪರ್ಧೆ ಶುರುವಾಯಿತು. ಇವನು ಶಿವಭಕ್ತ ಪ್ರಾರಂಭ ಮಾಡಿದ. ಯಸ್ಯೇಚ್ಛಯೈವ ಭುವನಾನಿ ಸಮುದ್ಭವಂತಿ ತಿಷ್ಠಂತಿ ಯಾಂತಿ ಪುನಃ ವಿಲಯಂ ಯುಗಾಂತೆ ತಸ್ಮೈ ಸಮಸ್ತ ಫಲಭೋಗ ನಿಬಂಧನಾಯ ನಿತ್ಯ ಪ್ರಬುದ್ಧ ಮುದಿತಾಯ ನಮಃ ಶಿವಾಯ. ಈಶ್ವರನ ಸ್ಮರಣೆ ಮಾಡಿದ. 1 ತಾಸು ಮುಗೀತಾ ಇರುವಾಗ 59 ನಿಮಿಷ ಕಳಿತು. 60ನೇ ನಿಮಿಷ ಪ್ರಾರಂಭ ಆಗುವಾಗ ಆ ಭವ್ಯವಾದ ಜಗನ್ಮಂಗಲಮಯವಾದಂಥ ಮೂರ್ತಿ, ಶಿವನ ಮೂರ್ತಿ ಸಭಾವಲಯದ ಒಂದ್ಸಲ ಪ್ರತ್ಯಕ್ಷವಾಗಿ ಹಸ್ತಗತವಾಯಿತು, ಮಾಯವಾಯಿತು. ಹೌದಪ್ಪ, ನೀನು ಶಿವಭಕ್ತ, ಹೌದು. ಈಗ ತಾಯಿ ನಿಮ್ಮದು ಸರದಿ ಮಾತೆಯರು. ಜಗನ್ಮಾತರ್ಮಾತಸ್ತವ ಚರಣ ಸೇವಾನರಚಿತ ನಮಾ ದತ್ತಂದೇ ವಿದ್ರವಿಣಮಪಿ ಭೂಯಸ್ತವ ಮಯಾ ತಥಾಪಿ ತ್ವಂ ಸ್ನೇಹಂ ಮಯಿ ನಿರುಪಮನ್ಯತ್ ಪ್ರಕುರುಷೇ ಪುತ್ರೋ ಜಾಯೇತ ಕ್ವಚಿದಪಿ ಪುಮಾತಾ ನ ಭವತಿ. ಶಬ್ದ ಪ್ರಯೋಗ ನೋಡ್ರಿ. ತಥಾಪಿ ತ್ವಂ ಸ್ನೇಹಂ. ಅಮ್ಮ, ಎಷ್ಟು ಸ್ನೇಹ ನಮ್ಮ ಮೇಲೆ ನಿನಗೆ. ಈ ಸ್ನೇಹವನ್ನು ನಾನು ಅರ್ಥನೇ ಮಾಡ್ಕೊಂಡಿಲ್ಲಲ್ಲ. ಸ್ತೋತ್ರ ಮಾಡಿದ. 30 ನಿಮಿಷ ಕಳೆಯುವುದರ ಒಳಗೆ ಆ ಜಗನ್ಮಾತೆ ಬಾಲಾತ್ರಿಪುರ ಸುಂದರಿ ಬಂದು ಪ್ರತ್ಯಕ್ಷವಾಗಿ ಮಾಯವಾಗಿ ಹೋದರು. ಗಣಪತಿ ಭಕ್ತನ ಪಾಳಿ ಪ್ರಾರಂಭ ಆಯಿತು. ನಿತಾಂತ ಕಾಂತ ದಂತ ಕಾಂತಿವಂತ ಕಾಂತಕಾತ್ಮಜಂ
ಅಚಿಂತ್ಯ ರೂಪಮಂತಹೀನಮಂತರಾಯ ಕೃಂತನಂ ಹೃದಂತರೇ ನಿರಂತರಂ ವಸಂತಮೇವ ಯೋಗಿನಾಂ ತಮೇಕದಂತಮೇವ ತಂ ವಿಚಿಂತಯಾಮಿ ಸಂತತಂ. 14 ನಿಮಿಷ ಕಳೀತು, 15 ನಿಮಿಷ ಕಳೀತಾ ಬಂತು. ಆವಾಗ ಏನು ಮಾಡಿದ್ರು ಉಳಿದವರೆಲ್ಲ ಇವನ್ ನೋಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಅವರೆರಡು ಜನ ಉತ್ತೀರ್ಣರಾದ್ರು, ನಿನ್ನ ಕಥೆ ಏನು ಅಂತ. ಇವನಿಗೆ ಗಣಪತಿ ಎಲ್ಲೂ ಬರಲಿಲ್ಲ, ಗಣಪತಿ ಕಾಣಲಿಕ್ಕೆ ಸಾಧ್ಯ ಆಗಲಿಲ್ಲ. ಇದ್ದಕ್ಕಿದ್ದಂತೆ ಆ ವ್ಯಕ್ತಿ ಒಂದು ಅರ್ಧ ನಿಮಿಷದಲ್ಲಿ ಕಿರೀಟ ಕಂಡಿತು, ಸೊಂಡಿಲು ಎದುರುಗಡೆ ಬಂತು, ದೊಡ್ಡ ಹೊಟ್ಟೆ ಕಾಣಿತು, 2 ಕೈ ಹಿಂದ್ಗಡೆ ಕಾಣಿತು. ಸಾಕ್ಷಾತ್ ಗಣಪತಿಯ ಸ್ವರೂಪ ಆ ವ್ಯಕ್ತಿಯಲ್ಲಿ ಜಾಗೃತವಾಗಿ ಮಾಯವಾಗೋಯಿತು. ಎಲ್ಲರೂ ಬರುವವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದ್ರು. ಆದ್ದರಿಂದ ಉಳಿದೆಲ್ಲ ದೇವತೆಗಳಿಗಿಂತ ಪಾರ್ಥಿವ ಗಣಪತಿಗೆ ಪೂಜೆ ಯಾಕೆಂದ್ರೆ ಭಕ್ತರಿಗಿಂತ ಭಿನ್ನನಾಗಿ ದೇವತೆಗಳು ದರ್ಶನ ಕೊಟ್ಟರೆ ಭಕ್ತನೇ ತಾನಾಗಿ ಕಾಣಿಸಿಕೊಂಡವ ಗಣಪತಿ. ತ್ವಮೇವ ಪ್ರತ್ಯಕ್ಷಂ ತತ್ವಮಸಿ. ಪ್ರತ್ಯಕ್ಷ ತತ್ವವನ್ನು ನಾವು ಕಂಡುಕೊಳ್ಬೇಕು ಅಂತ ಆದರೆ ಆ ಗಣಪತಿಯ ಆರಾಧನೆಯನ್ನು ಮಾಡಬೇಕು. ಇಷ್ಟು ಹಿನ್ನೆಲೆಯನ್ನು ಇಟ್ಕೊಂಡು ನಮ್ಮಲ್ಲಿ ಈ ಪೂಜೆಯನ್ನು ಇಷ್ಟು ಸಮೃದ್ಧವಾಗಿ ಹೇಳಿದ್ರು. ನಾವೇನು ಮಾಡಿದ್ವಿ? ಇದನ್ನೆಲ್ಲವ ಪಟಾಕಿ ಹೊಡೆದು ಕಳೆದ್ವಿ, ಚಕ್ಲಿ ವಡೆ ಮಾಡೋದು ಕಳೆದ್ವಿ. ಆಮೇಲೆ ಇನ್ನು ನೆಂಟರು ಬೇಕಾ ಬ್ಯಾಡ್ದ 5 ದಿವಸ ಬ್ಯಾಡಾಗಿದ್ದನ್ನೆಲ್ಲ ಮಾಡಿ ಕಳೆದು ಬಿಟ್ಟರೆ ಬೇಕಾದ ತತ್ವ ಸಾಕ್ಷಾತ್ಕಾರವೇ ನಮಗಾಗಲಿಲ್ಲ. ವಿನಾಯಕ ಗಣಾಧೀಶ ಸರ್ವದೇವ ನಮಸ್ಕೃತ ಪಾರ್ವತಿ ಪ್ರಿಯ ವಿಘ್ನೇಶ ಮಮ ವಿಘ್ನ ನಿವಾರಯ. ಹಾಗಾಗಿ ಒಂದು ಇಚ್ಛಾಶಕ್ತಿ ಪ್ರಬಲವಾಗಿ ಕೊರತೆ, ಇನ್ನೊಂದು ಪ್ರದರ್ಶನದ ಬುದ್ಧಿಯನ್ನು ನಾವು ಬಿಡಬೇಕು. ಅತಿಯಾದ ಪ್ರದರ್ಶನದ ಬುದ್ಧಿ. ಹಾಗಾಗಿ ಇದೆರಡು ಇದ್ದರೆ ಅದಕ್ಕಿಂತ ದೊಡ್ಡ ಪ್ರತಿಬಂಧಕ ಅಡಚಣೆ ಬೇರೆ ಯಾವುದೂ ಇಲ್ಲ. ಚಾಣಕ್ಯ ನಿಂತಿದ್ರು, ನಾಹಾರಂ ಚಿಂತೆಯೇತ್ ಪ್ರಾಜ್ಞಾ ಜೀವನಂ ಚೈವ ಚಿಂತೆಯೇತ್. ಸುಮ್ಮನೆ ಆಹಾರವನ್ನು ಚಿಂತೆ ಮಾಡಿ ಏನು ಮಾಡ್ತೀರಿ? ಜೀವನವನ್ನು ವಿಮರ್ಶೆ ಮಾಡಿಕೊಳ್ಳ್ರಿ. ನಿಮ್ಮ ಜೀವನಕ್ಕೆ ಬೇರೆ ಯಾರೋ ವ್ಯಾಖ್ಯಾನ ಬರುವ ಪೂರ್ವದಲ್ಲಿ ನೀವೊಂದು ಪರಿಷ್ಕಾರವನ್ನು ಮಾಡಿಕೊಳ್ರಿ ಅಂತ ಹೇಳ್ದ. ಯಾರು? ಚಾಣಕ್ಯ. ನಾವು ಅದ್ರ ಚಿಂತನೆ ಮಾಡ್ತಾ ಇದ್ದೇವೆ ಬಿಟ್ಟರೆ ಇದರ ನಿಷ್ಕರ್ಷೆ, ಇದರಲ್ಲಿ ಬೇಕಾಗಿರುವಂತಹ ಸಾಧನೆಗಳು ನಮ್ಮಿಂದ ದೂರವಾಗ್ತಾ ಇದೆ. ಇದನ್ನು ಪ್ರತಿಯೊಬ್ಬರೂ ನಾವು ನೆನಪಿಟ್ಕೊಳ್ಬೇಕು. ಧರ್ಮಾಚರಣೆಯ ಮಹತ್ವ, ಅದಕ್ಕಿರುವ ಅಡಚಣೆ. ಮೊದಲನೆಯದು ಇಚ್ಛಾಶಕ್ತಿಯ ಕೊರತೆ, ಎರಡನೆಯದು ಪ್ರದರ್ಶನದ ಬುದ್ಧಿ. ಇದೆರಡು ದೂರವಾದರೆ ನಮ್ಮ ಧರ್ಮವನ್ನು ನಾವು ಗಟ್ಟಿಯಾಗಿಟ್ಕೊಳ್ಳಿಕ್ಕೆ ಸಾಧ್ಯ ಅನ್ನೋದರಲ್ಲಿ ಯಾವ ಸಂದೇಹವೂ ಇಲ್ಲ. ಹಾಗಾಗಿ ಧರ್ಮಾಚರಣೆಯನ್ನು ನೀವು ಭಯಪಡಬೇಡಿ. ಏನೋ ದೊಡ್ಡ ಹೇಳ್ತಾರೆ ಇವರು, ಎಷ್ಟು ಸುಲಭ ಮಾಡಿಕೊಟ್ಟಿದ್ದಾರೆ ಅಂದರೆ ಶಾಸ್ತ್ರವಾಕ್ಯವನ್ನು ನೀವು ಹೀಗೆ ಮುಂದೆ ನೋಡ್ತಾ ಹೋದರೆ ಯಾವುದು ಯಾವ ಕಾಲಕ್ಕೂ ಅಸಾಧ್ಯವಾದದ್ದನ್ನು ಶಾಸ್ತ್ರಕಾರ ಬರೆಯಲೇ ಇಲ್ಲ. ಜ್ಯೋತಿಷ್ಯ ಸುಳ್ಳಲ್ಲ, ಮುಂದೆ ಹೇಳುವುದಿಲ್ಲ. ಜ್ಯೋತಿಷಿಗಳನ್ನು ಆಶ್ರಯಿಸುವಾಗ ವಿಚಾರ ಮಾಡಿ. ಶಾಸ್ತ್ರ ಸುಳ್ಳನ್ನು ಯಾವಾಗಲೂ ಹೇಳಲಿಲ್ಲ, ಆದರೆ ಶಾಸ್ತ್ರವನ್ನು ಹೇಳುವವರ ಬಗ್ಗೆ ವಿಚಾರ ಮಾಡಿಕೊಳ್ಳಿ. ನಮ್ಮ ಶಾಸ್ತ್ರ ಅತ್ಯಂತ ಯಾರಿಗೂ ಕಷ್ಟವಾಗದೇ ಇರುವ ಬಡವನಿಗೂ ಬಡತಮನಿಗೂ ಅತ್ಯಂತ ಪ್ರಬಲನಿಗೂ ದುರ್ಬಲನಿಗೂ ವಿಧಿವತ್ತಾಗಿ ಆಚರಣೆ ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡಿದೆ. ಇದನ್ನು ನೆನಪಿಟ್ಕೊಳ್ಬೇಕು. ಮಾತೆಯರು ಸುಮ್ಮನೆ ನೀವು ಆಡಂಬರಕ್ಕೆ ಅಥವಾ ಯಾವುದೋ ಆಕರ್ಷಣೆಗೆ ಒಳಗಾಗಬೇಡಿ. ನೀವು ಅಲ್ಲಿ ಹೋಗಿ ಕುಳಿತುಕೊಂಡು ಸಾಲಿನಲ್ಲಿ ಕುಂಕುಮಾರ್ಚನೆ ಮಾಡಿದರೆ ಮಾತ್ರ ದೊಡ್ಡ ಫಲ ಅಂತ ಹೇಳ್ಕೊಳ್ಬೇಡಿ. ಭಾಸ್ಕರಾಚಾರ್ಯರು, ಭಟ್ಟಭಾಸ್ಕರರು ಲಲಿತಾ ಸಹಸ್ರನಾಮಕ್ಕೆ ಭಾಷ್ಯ ಬರೆಯುವಾಗ ಏನು ಬರೀತಾರೆ ಅಂದರೆ ಸುವಾಸನ್ಯ ಇದಲ್ವಾ ಲಲಿತಾಸನ ಸುವಾಸನ್ಯರ್ಚನ ಪ್ರೀತ ಶೋಭನಾ ಶುದ್ಧ ಮಾನಸ ಅಲ್ವಾ ಇದು. ಇದಕ್ಕೆ ಸುವಾಸನ್ಯರ್ಚನ ಪ್ರೀತ ಅನ್ನುವುದಕ್ಕೆ ಸುವಾಸಿನೀನಾಮರ್ಚನೇನ ಸಾ ಪ್ರೀತ ಭವತಿ. ಒಳ್ಳೆ ಗೃಹಿಣಿಯರನ್ನ ಮಾತೆಯರನ್ನ ಪೂಜೆ ಮಾಡುವುದರಿಂದ ಒಳಗಿರುವ ತಾಯಿ ಪ್ರಸನ್ನಳಾಗ್ತಾಳೆ. ನಿಮ್ಮನ್ನ ಪೂಜೆ ಮಾಡಿದರೆ ಪ್ರಸನ್ನಳಾಗ್ತಾಳೆ. ನೀವು ಹೋಗಿ ಪೂಜೆ ಮಾಡಬೇಕು ಅಂತಿಲ್ಲ. ಎಷ್ಟು ದೊಡ್ಡ ಸ್ಥಾನ ನಿಮಗೆ. ಕಲ್ಪನೆ ಬರಲಿಲ್ಲ ನಮಗಿದು, ನಮಗೆ ಕಲ್ಪನೆಯೇ ಬರಲಿಲ್ಲ. ಈ ಮಾಯಾಶಕ್ತಿಯ ಪ್ರಬಲವಾದ ಒಂದು ಆಕರ್ಷಣೆಯಿಂದ ಮಾತೃಶಕ್ತಿಯ ಮಹತ್ವವೇ ಗೊತ್ತಿಲ್ಲ. ಇದೇ ಮಾತನ್ನು ಮಾರ್ಕಂಡೇಯ ಪುರಾಣದಲ್ಲಿ ಸಪ್ತಶತಿ ಪಾಠದಲ್ಲಿ ವಿದ್ಯಾ ಸಮಸ್ತಾ ಸ್ತವದೇವಿ ಭೇದಾ ಸ್ತ್ರೀಯ ಸಮಸ್ತಾ ಸಕಲಾ ಜಗತ್ಸು ತ್ವಯೈಕಯಾ ಪೂರಿತಮಂಬಯೈತದ್ ಕಾತೆ ಸ್ತುತಿಸ್ತವ್ಯ ಪರಾಪರೋಕ್ತಿ. ವಿದ್ಯಾ ಸಮಸ್ತಾ ಸ್ತವ ದೇವಿ ಭೇದಾ ಸ್ತ್ರೀಯ ಸಮಸ್ತಾ ಸಕಲಾ ಜಗತ್ಸು. ವರ್ಗವನ್ನು ಹೇಳಲಿಲ್ಲ ನೋಡಿ. ಬ್ರಾಹ್ಮಣ ವರ್ಗ, ಕ್ಷತ್ರಿಯ ವರ್ಗ, ವೈಶ್ಯ ವರ್ಗ. ಸ್ತ್ರೀಯ ಸಮಸ್ತ ಸಕಲಾ ಜಗತ್ಸು. ಈ ಲೋಕದಲ್ಲಿರುವ ಎಲ್ಲ ಮಾತೆಯರು ನಿನ್ನ ಸ್ವರೂಪ ಅಂತ
ಅಂತ ಮಾರ್ಕಂಡೇಯ ಪುರಾಣದಲ್ಲಿ ಹೇಳ್ತಾರೆ. ಅಂದರೆ ನಾವು ಅದನ್ನು ಗಂಭೀರವಾದ ತತ್ವಾರ್ಥವನ್ನು ಚಿಂತನೆ ಮಾಡಿಕೊಳ್ಬೇಕು. ಅತ್ಯಂತ ಸುಲಭವಾಗಿ ಬೆಳಗ್ಗೆ ಎದ್ದ ತಕ್ಷಣದಲ್ಲಿ ದೇವರ ಮುಂದೆ ಹೋಗಿ ಪ್ರಾಮಾಣಿಕವಾಗಿ ತ್ರೈಲೋಕ್ಯ ಚೈತನ್ಯಮಯಾದಿದೇವ ಶ್ರೀಕೃಷ್ಣ ವಿಷ್ಣು ಭವದಾಜ್ಞಯೈವ ಪ್ರಾತಃ ಸಮುತ್ಥಾಯ ತವ ಪ್ರಿಯಾರ್ಥಂ ಸಂಸಾರ ಯಾತ್ರಾ ಮನುವರ್ತಯಿಷ್ಯೆ. ನನ್ನ ಅಜ್ಜೆ ಮಾಡ್ತಿದ್ದ ಅದನ್ನು, ನಾನು ಹೀಗೆ ಭಾಷಣದಲ್ಲಿ ಹೇಳಬೇಕು ಅಂತ ಇಟ್ಕೊಂಡಿದ್ದೇನೆ. ಬಿಟ್ಟರೆ ಆಚರಣೆ ನನ್ನಿಂದೂ ಕೈ ತಪ್ಪಿ ಹೋಗಿದೆ. ಕಾಲದ ಪ್ರಭಾವ ಹೇಳಿಕ್ಕೆ ಸುಲಭ ಅಲ್ಲ, ಹಂಗೆ ಮಾಡಬಾರ್ದು. ನಾವು ನಮ್ಮ ತಪ್ಪು ನಾವು ಒಪ್ಕೊಳ್ಬೇಕು, ಪ್ರಾಮಾಣಿಕವಾಗಿ ತಪ್ಪನ್ನು ಒಪ್ಕೊಳ್ಬೇಕು. ಬೆಳಗ್ಗೆ ಎದ್ದ ತಕ್ಷಣ ಕಾಲು ಮುಖ ತೊಳೆದು ದೇವರ ಮುಂದೆ ಹೋಗಿ ಒಂದು ಸ್ವಲ್ಪ ಭಸ್ಮ ನಿಮ್ಮ ಸಂಪ್ರದಾಯಕ್ಕೆ ತಿಲಕವನ್ನು ಹಣೆ ಮೇಲೆ ಇಟ್ಟುಕೊಂಡು, ತಿಲಕ ಹೆಸರೇ ಅಟ್ಟು ತಿಲಕ ಇದ್ದ ಹಾಗೆ, ಕುಲ ತಿಲಕ ಇದ್ದ ಹಾಗೆ ಅದನ್ನು ಹಣೆ ಮೇಲೆ ಧರಿಸಿಕೊಂಡು ದೇವರ ಮುಂದೆ ಹೋಗಿ ಒಂದು ನಮಸ್ಕಾರ. ತಿಳಿಯದೆಯೋ ಸಂಸಾರ ಯಾತ್ರೆಗೆ ಬಂದುಬಿಟ್ಟಿದ್ದೇನೆ ಸ್ವಾಮಿ, ಈ ಯಾತ್ರೆಯ ಬಂಧನ ಆಗದಂತೆ, ನಾನು ಪ್ರಾರಂಭದಲ್ಲಿ ಹೇಳ್ತಲ್ಲ ಕರ್ಮದ ಬಂಧನ, ಅದು ತನ್ನಿಂದ ತಾನೇ ಗಂಟು ಸಡಿಲಾಗಿ ಗುರಿಯನ್ನು ತಲುಪುವಂತೆ ನೀನು ಅನುಗ್ರಹಿಸುವಂತ ಒಂದು ನಮಸ್ಕಾರ ಮಾಡಿದರೆ ನಿಮಗೆ ಅರ್ಧ ಆಚರಣೆಯ ಪುಣ್ಯ ಬಂದೋಯ್ತು. ತಾಸುಗಟ್ಟಲೆ ಕೂತ್ಕೊಳ್ಬೇಕಾಗಿಲ್ಲ, ತುಪ್ಪ ದೀಪ ಹಚ್ಚಬೇಕಾಗಿಲ್ಲ, ಊದಿನ ಕಡ್ಡಿ ಬೆಳಬೇಕಾಗಿಲ್ಲ, ಸುಮ್ಮನೆ ಏನೋ ಭ್ರಮೆಯನ್ನು ಬೆಳೆಸ್ಕೊಂಡಿದ್ದೇವೆ ನಾವು. 5-6 ತುಪ್ಪದ ದೀಪ ಅವನಿಗೆ ಸಂಜೆ ಆರ್ಕೊಳ್ಳಿ ಬಟ್ಟಕ್ಕೆ ಗೊತ್ತಿದೆ ಅದಕ್ಕೆ ಅಲ್ಲೊಂದು ಬಂತು, ಆ ಸೊತೆ ಒಂದು ಹತ್ತಿಡ್ತೀವಿ, ಇಲ್ಲೊಂದು ಹತ್ತು ಬಂದು ಇಲ್ಲೊಂದು ಹತ್ತಿಡ್ತೀವಿ, ಒಂದು ಹತ್ತು 5 ಉದ್ದು ಕಡ್ಡಿ ತಗೊಂಡ, ಒಂದು ಉದ್ದು ಕಡ್ಡಿ ಹೆಚ್ಚಾಗಬಿಟ್ರೆ 2 ಹಚ್ಚೋಳಿಗೆ ಏನು ವಿಮರ್ಶೆ ಅದೇನೇ. ಅದು ಉದ್ದು ಕಡ್ಡಿ ಹಚ್ಚುವುದು ಧೂಪಕ್ಕೋಸ್ಕರವಾಗಿ ಹೇಳೋ ಕಲ್ಪನೆ ಇಲ್ಲ. ಅವನು 2-3 ಸಂಖ್ಯಾಶಾಸ್ತ್ರ, ಅಲ್ಲಿ 2-3 ಹತ್ತಿರ ಅವಶ್ಯಕ ಆಗುತ್ತೆ. ಈ ಪ್ರಾರಂಭಕ್ಕೆ ನನಗೆ ಎಲ್ಲಿ ಹೋಗೋದು? ಅದು ಧೂಪ ಆಗ್ರಾಪರಿಗೆ ಇದ್ದಿದ್ದು 1 ಹಚ್ಚಿದ್ರೇನು 3 ಹಚ್ಚಿದ್ರೇನು, ಅಲ್ಲಿ ಆ ಎಲ್ಲ ಸುತ್ತಿಟ್ಟುಕೊಂಡು ಆ ಯಜಮಾನ ಅಥವಾ ಯಜಮಾನತಿ ಓಡಾಡುವಾಗ ಎಲ್ಲಿ ಸೀರೆಗೆ ಬೆಂಕಿ ತಾಗಿಸ್ಕೊಳ್ತಾರೋ ಇವೆಲ್ಲ ಮಡಿ ಸುಟ್ಟುಕೊಳ್ತಾನೋ ಅನ್ನೋದ್ರ ಬಗ್ಗೆ ನಮ್ಮ ಲಕ್ಷ್ಯ ಇರಬೇಕು. ಎಷ್ಟು ಭ್ರಾಂತಿ ಆಗ್ಬಿಟ್ಟಿದೆ ನಮಗೆ ಈ ಪೂಜೆ ಪುನಸ್ಕಾರ ಅಂದರೆ. ನೋಡಿ, ಇಷ್ಟೇ ಹೇಳಿದ್ದಪ್ಪ ಅವರು. ಹೋಗಿ ನಿಂತ್ಕೊಂಡು ಒಂದು ಕೈ ಮುಗಿಲಿ, ಮನೇಲಿ ನಂದಾದೀಪ ಅಂತೂ ಇರ್ತದ್ಯಾ, ಒಂದು ತುಪ್ಪ ದೀಪ ಹಚ್ಚಿರ್ತೀವಿ, ಯಾವೊಂದು ದೀಪ ಹಚ್ಚಿರ್ತೀವಿ, ಯಾವೊಂದು ಉದ್ದು ಗಡ್ಡಿ ಹಚ್ಚಿರ್ತೀವಿ, ಏನಪ್ಪ ಅದು? ಹಾಗೆ ಆ ಪೂಜೆಯನ್ನು ಮಾಡುವಾಗ ಆ ಕಲ್ಪನೆ ಇರಬೇಕು. ಯಾಕೆ ಹೇಳಿದ್ದಾರೆ, ಪೂಜೆಯ ವೈಭವಗಳೇನು, ಇದರ ವಿಸ್ತಾರ ಏನು, ಇದರ ತತ್ವ ಏನು. ಹಾಗೆ ಬೆಳಗ್ಗೆ ಒಂದು ಪೂಜೆ, ಮಧ್ಯಾಹ್ನ ಎಲ್ಲರಿಗೂ ಗೃಹಸ್ಥರಿಗೂ ಒಂದು 10 ನಿಮಿಷ ದೇವರ ಮುಂದೆ ಕುಳಿತುಕೊಂಡು ಒಂದು ಧ್ಯಾನ, ಆ ಭಗವಂತನನ್ನು ಸ್ಮರಣೆ ಮಾಡೋದು, ಬಾಂಧವ್ಯವನ್ನು ನೆನಪು ಮಾಡಿಕೊಳ್ಳುವುದು. ನಿಮ್ಮ ಸಂಪ್ರದಾಯಕ್ಕೆ ಅನುಗುಣವಾಗಿ ರಾಮ ಅಂತ ಹೇಳಿ ನೀವು ಗಾಯತ್ರಿ ಜಪ ಮಾಡಿ ನಮಃ ಶಿವಾಯ 10 ನಿಮಿಷ ಕೂತ್ಕೊಂಡು ಸಾಕು. ಬೋಧಾಯನಾಚಾರ್ಯರು ಅಷ್ಟಾಧಿಕ ಸಹಸ್ರಂ ಅಷ್ಟೋತ್ತರ ಶತಂ ಅಷ್ಟಾವಿಂಶತಿರ್ವಾ ಗಾಯತ್ರೀಂ ಜಪಿತ್ವಾ ಹೇಳಿದರು. 1008 ಮಾಡಿ, ಅವಕಾಶ ಆಗಲಿಲ್ಲ. 108 ಅದಕ್ಕೂ ಅವಶ್ಯ, 28 ಅದಕ್ಕೂ ನಮಗೆ ಅವಕಾಶ ಇಲ್ಲ. ನಾಮ ನೀವೆಲ್ಲ ಬಂತು ನಾಮ ಹೇಳಲಿಕ್ಕೆ, 28 ನಾಮ ಏನಾಗಿದೆ ಅಂತ ಹೇಳಲಿಕ್ಕೆ ಏನು ತೊಂದರೆ ಇದೆ? ಸುಮ್ಮನೆ ಆ ಮಾರ್ಕೆಟೆಲ್ಲ ಸುತ್ತ ಹಾಕ್ಕೊಂಡು ಏನು ಹಣ್ಣು 5 ಜಾತಿ ಹಣ್ಣಾಗಬೇಕು ಅಂತ ಹಣ್ಣು ತಂದುಕೊಂಡು ಕಾಯಿ 5 ಹೊಡಿಸ್ಬೇಕು 6 ಹೊಡಿಸ್ಬೇಕು ಬಂದರೆ ನಮ್ಮ ಒಳಿಯನ ಬಗ್ಗೆ ಒಂದು ಕಾಯಿ ಹೊಡೀರಿ, ನಮ್ಮ ಮಗಳ ಬಗ್ಗೆ ಒಂದು ಕಾಯಿ ಹೊಡೀರಿ. ದೇವರಿಗಲ್ಲ ಅದು ಕಾಯಿ, ಒಳಿಯನ ಬಗ್ಗೆ ಒಂದು ಕಾಯಿ, ಮಗಳಿಗೆ ಒಂದು ಕಾಯಿ ಹೊಡೀರಿ ಹೊಡಿಸಿದ್ದು ಏನು ಪ್ರಯೋಜನ ಆಯಿತು ಅಂತ ನಾನು ಕೇಳೋದು. ಹಾಗಾಗಿ ಆ ಮೂಲ ರಹಸ್ಯವನ್ನು ಬಿಟ್ಟು ನಾವು ವಿಸ್ತಾರ ಮಾಡಿಕೊಂಡಾಗ ನಮಗಿದೆಲ್ಲ ದೊಡ್ಡ ಪ್ರತಿಬಂಧಕವಾಗಿ ಅಡಚಣೆಯಾಗಿ ಕಾಣ್ತದೆ. ಆ ಅಡಚಣೆ ನಮ್ಗೆ ಏನೂ ಇಲ್ಲೇ ಮಾಡಲೇ ಇಲ್ಲ. ಹಾಗಾಗಿ 8 ಅಷ್ಟಾವಿಂಶತಿ ಗಾಯತ್ರಿ ಜಪವನ್ನು ಮಾಡಿ, ಮಾತೆಯರು ಒಂದು ಪ್ರದಕ್ಷಿಣೆ ಮಾಡಿ, ದೀಪಕ್ಕೆ ಒಂದು ನಮಸ್ಕಾರವನ್ನು ಮಾಡಿ, ಆಮೇಲೆ ಸಾಯಂಕಾಲ ನಿಮ್ಗೆ ಹೇಗೆ ಅನುಕೂಲ ಇದೆಯೋ ಹಾಗೆ ಒಂದು ಸಂಧ್ಯಾ ಕಾಲದಲ್ಲಿ ಒಂದು 1000 ಒಂದು 108 ಒಂದು 28 ಕೊನೆ ಪಕ್ಷ ಆಶ್ವಲಾಯನ ಮತ್ತೂ ಕಡಿಮೆ ಮಾಡಿ ಹೇಳಿದ್ರು, ಅಷ್ಟವ್ವ 8 ಆವರ್ತಿಯನ್ನು ನೀವು ಮಾಡಿದರೆ ನಿಮ್ಮ ಆ ಆಚರಣೆ ಪರ್ಯಾಪ್ತವಾಗ್ತದೆ. ಇಷ್ಟು ಮಾಡಲಿಕ್ಕೆ ಏನು ಕಷ್ಟ ಆಗ್ತದೆಪ್ಪ ನಮಗೆ, ಏನು ಪ್ರತಿಬಂಧಕ, ಏನು ಅಡಚಣೆ ಇದೆ ನೀವೇ ಹೇಳ್ಬಿಡಿ. ಒಂದು 8 ಜಪ ಮಾಡಲಿಕ್ಕೆ ಅಥವಾ ಒಂದು 8 ಸಲ ಭಗವನ್ ನಾಮ ಉಚ್ಚಾರಣೆ ಮಾಡಲಿಕ್ಕೆ ನಮಗೇನು ತೊಂದರೆ ಇದೆ? ನಾವೆಲ್ಲ ಅದನ್ನು ಬೆಳೆಸಿಕೊಂಡ್ವಿ, ಬೇಡದೇ ಇದ್ದದ್ದನ್ನು ಬೇಕಾದದ್ದನ್ನು ಕೈ ಬಿಟ್ಟುಬಿಟ್ವಿ. ಅದನ್ನು ನಮಗೆಲ್ಲವೂ ತೊಂದರೆಯಾಗಿ ಕಾಣ್ತಾ ಇದೆ. ಖಂಡಿತ ನೆನಪಿಟ್ಕೊಳ್ಳಿ, ಯಾವ ಆರ್ಷೇಯ ಪರಂಪರೆಯ ಶಾಸ್ತ್ರವೂ ಶಾಸ್ತ್ರಜ್ಞರು ಒಬ್ಬನಿಗೆ ಆಗದೇ ಇರುವುದನ್ನು ಅನುಷ್ಠಾನವನ್ನು ಹೇಳಲೇ ಇಲ್ಲ. ಒಂದು ಬೃಹತ್ತಾದ ಅನುಷ್ಠಾನ, ಆ ವರ್ಗ ಬೇರೆ, ಉತ್ತಮಾಧಿಕಾರಿಗಳು, ಆಮೇಲೆ ಮಧ್ಯಮಾಧಿಕಾರಿಗಳು, ನಿಮ್ಮಂಥ ಮಂದಾಧಿಕಾರಿಗಳು. ಇಷ್ಟಾದರೂ ಮಾಡಿದರೆ ನಾವು ಆ ಧರ್ಮವನ್ನು ಕಾಪಿಟ್ಟುಕೊಂಡ ಹಾಗೆ, ಅದರ ಮಹತ್ವವನ್ನು ಕಂಡುಕೊಂಡ ಹಾಗೆ. ಈ ದಿಶೆಯಲ್ಲಿ ನಮ್ಮ ಪ್ರಯತ್ನ ಪ್ರತಿಯೊಬ್ಬರಿದ್ದೂ ನಡೆಯಬೇಕು. ಇದು ನಾವು ಗಟ್ಟಿಯಾಗಿ ನಡೆದುಕೊಳ್ಳೋದು. ಯಾರಿಗೆ ಸಂತೋಷ ಆಗಲಿ, ಯಾರಿಗೆ ಬೇಜಾರಾಗಲಿ, ನನಗದು ಇಲ್ಲಿ ಪ್ರಸ್ತುತ ಅಲ್ಲ. ಇದು ಹೇಳಲೇಬೇಕಾದ ವಿಷಯವನ್ನು ನಿಮ್ಮ ಮುಂದಿಟ್ಟಿದ್ದೇನೆ. ಆಚರಣೆ ನಮ್ಮ ಗುರುಗಳು ಪಾಠಶಾಲೆಗೆ ಹೋದಾಗ ನನಗೆ ಹೇಳ್ತಿದ್ರು, ನೀರನ್ನು ಕುದುರೆಯನ್ನು ತೆಗೆದುಕೊಂಡು ಹೋಗಿ ನೀರು ಹತ್ತಿರ ಬಿಡುವುದು ನಮ್ಮ ಕೆಲಸ.
ವಿದ್ಯಾರ್ಥಿಗಳು ಹೇಳಿ. ನೀರು ಕುಡಿಯುವುದು ಬಿಡುವುದು ಕುದುರೆಗೆ ಬಿಟ್ಟು ಬಿಸಿ ಯಾರು? ಒಳ್ಳೆ ಉದಾಹರಣೆ ಕೊಟ್ಟಿದ್ದು. ಕಲಿಯೋದು ಬಿಡೋದು ನಿಮಗೆ ಬಿಟ್ಟಿದ್ದು. ನಾನು ಹೇಳುವಲ್ಲಿ ಏನೂ ಅದರಲ್ಲಿ ಸಂಕೋಚ ಇಟ್ಕೊಳ್ಳಿಲ್ಲ. ಆ ಶಬ್ದ ವ್ಯುತ್ಪತ್ತಿ, ಆ ವ್ಯಾಖ್ಯಾನ, ಅದರ ಪರಿಷ್ಕಾರ, ಅದಕ್ಕಿರುವಂಥ ಎಲ್ಲ ರೀತಿಯಾದ ಅವ್ಯಾಪ್ತಿ, ಅತಿವ್ಯಾಪ್ತಿ, ಅಸಂಭವವನ್ನೆಲ್ಲ ಹೇಳಿದ್ದೇನೆ ಅಂತ ಹೇಳಿ ಕೊನೆಗೆ ಈ ಮಾತು ಹೇಳಿ ಕಳಿಸ್ತಿದ್ದು. ಅದೇ ಮಾತನ್ನು ನಾನು ನಿಮಗೆ ನಿವೇದನೆ ಮಾಡ್ತೇನೆ. ಹೇಳುವಷ್ಟು ನಾನು ಹೇಳಿದ್ದೇನೆ. ಅದರಲ್ಲಿ ನ್ಯೂನ, ಅತಿರೇಕ ಅದು ಎರಡನ್ನೂ ಬಿಟ್ಬಿಡಿ. ಯಾವುದು ನಿಮ್ಮ ಮನಸ್ಸಿಗೆ ಮುಟ್ತದೆಯೋ, ಯಾವುದು ಸತ್ಯ ಅಂತ ಕಾಣ್ತದೆಯೋ, ಯಾವುದು ಶಾಸ್ತ್ರ ಅಂತ ಹೇಳ್ತಾರೋ ಆ ಶಾಸ್ತ್ರವನ್ನು ಇಟ್ಟುಕೊಂಡು ಆ ಸತ್ಯದ ಆಚರಣೆಯನ್ನು ಮಾಡಿದಾಗ ಅದ್ಭುತವಾದ ಸಾಧನೆಯನ್ನು ನಾವು ಜೀವನದಲ್ಲಿ ಮಾಡಿದಾಗ ಆಗ್ತದೆ. ಅದಕ್ಕೆ ಬೇಕಾಗಿರುವುದು ಅಖಂಡಿತವಾದ ಭಕ್ತಿ. ಆ ಭಕ್ತಿಗೆ ಸಂಬಂಧಪಟ್ಟು ಒಂದು ದೃಷ್ಟಾಂತದ ಕಥೆಯನ್ನು ಹೇಳಿ ನಾನು ನನ್ನ ಉಪನ್ಯಾಸಕ್ಕೆ ವಿರಾಮವನ್ನು ಹೇಳುವವನಿದ್ದೆ. ಕಾಳಹಸ್ತಿ ಅಂತ ಒಂದು ಕ್ಷೇತ್ರ ಇದೆ, ಕೇಳಿದ್ದಿರಲ್ಲ ನೀವೆಲ್ಲ? ತಿರುಪತಿ ಹತ್ರ ಕಾಳಹಸ್ತಿ ಅಂತ ಈಶ್ವರನ ಕಥೆ, ಭವ್ಯವಾದ ಈಶ್ವರನ ಕಥೆ. ಒಂದು ಬೇಡ ಇದ್ದ ಅಲ್ಲಿ, ಬೇರೆಯವರನ್ನು ಹಿಂಸೆ ಮಾಡಿ ಹಿಂಸೆಯಿಂದ ಬದುಕ್ತಿದ್ದ. ಯಾರೋ ಪುಣ್ಯಾತ್ಮರು ಮಹರ್ಷಿಗಳು ಬಂದರು, ನೀನು ಮಾಡುವ ಹಿಂಸ್ರ ಜೀವನ ಅಂದರೆ ಹಿಂಸಾತ್ಮಕವಾದ ಜೀವನ ನಿನ್ನನ್ನು ನರಕಕ್ಕೆ ತೆಗೆದುಕೊಂಡು ಹೋಗ್ತದೆ. ಆಗ ಹೇಳಿದ, ನನ್ನ ಹೆಂಡತಿ ಮಕ್ಕಳನ್ನು ನಾನು ಪಾಲನೆ ಪೋಷಣೆ ಮಾಡಬೇಕಲ್ಲ, ಆ ಪಾಲನೆ ಪೋಷಣೆ ಮಾಡುವುದು ನನ್ನ ಹೊಣೆ, ನನ್ನ ಜವಾಬ್ದಾರಿ. ಹಾಗೆ ಮಾಡಿದ್ರೆ ಉಪವಾಸ ಬೀಳ್ತಾರೆ ಅವರು, ಹಾಗಾಗಿ ನಾನು ಇದನ್ನೆಲ್ಲ ಮಾಡ್ತಾ ಇದ್ದೇನೆ ಸ್ವಾಮಿ ಅಂತ ಹೇಳ್ದ ಋಷಿಗಳ. ಆ ಋಷಿಗಳು ಕೇಳಿದ್ರು, 10 ನಿಮಿಷ ನಾನು ಇಲ್ಲೇ ಕೂತ್ಕೊಳ್ತೇನೆ, ನನಗೇನು ಅವಸರ ಇಲ್ಲ, ನೀನು ಮಾಡುವ ಪಾಪದಲ್ಲಿ ಅವರು ಭಾಜನರಾಗ್ತಾರೋ ಹೇಳಿ ವಿಚಾರ ಮಾಡಿಕೊಂಡು ಬಾ. ರಾಮಾಯಣದಲ್ಲಿ ಬಂದ ಕಥೆ ಹಾಗೆ, ಹೋಗಿ ಬಾ, ವಿಚಾರ ಮಾಡಿಕೊಂಡು ಬಾ ಅಂತ ಹೇಳಿ ಕಳಿಸು. ಅವರು ಹೋಗಿ ಮನೆಗೆ ಹೋಗಿ ವಿಚಾರ ಮಾಡಿದ, ಹೆಂಡತಿ ಮಕ್ಕಳನ್ನು ಕೇಳಿದ, ನಾನು ಈಗ ಹಿಂಸೆ ಮಾಡ್ತಾ ಇದ್ದೇನಂತೆ, ಇದರಿಂದ ಪಾಪ ಬರ್ತದೆ ಅಂತೆ, ಇದರಿಂದ ನರಕ ಪ್ರಾಪ್ತಿ ಆಗ್ತದೆ, ನೀವೆಲ್ಲ ನರಕ ಭಾಜನರಾಗ್ತೀರಂತೆ, ಪಾಪದಲ್ಲಿ ನಿಮಗೆ ಪಾಲು ಉಂಟು, ನೀವೇನು ಮಾಡ್ತೀರೋ ಅದು ಗೊತ್ತಿಲ್ಲ, ನಿಮ್ಮ ಕರ್ತವ್ಯ. ಈ ಹೆಂಗಸು ಹೇಳೋದು ಹಾಗೆ, ನೀವು ಎಂತ ಮಾಡ್ತಾರೋ ಗೊತ್ತಿಲ್ಲ, ಮನೇಲಿ ಎಂಥದ್ದು ಇಲ್ಲ, ಒಟ್ಟಿಗೆ ಹೊರಡು ಸಾಮಾನು ತಗೊಂಡು ಆಕ್ಷೇಪಕ್ಕಲ್ಲ ಮತ್ತೆ ಇದು ವಿನೋದ. ನೀವು ತಗೋ ಬನ್ನಿ, ನಿಮ್ಗೆ ಎಂತ ಕಟ್ಕೊಟ್ರು ನಿಮ್ಗೆ ಸಿಗ್ತಿಲ್ಲ ಸಾಮಾನು, ಎಂತ ಮಾಡೋದು? ಏನಾದರೂ ಆವತ್ತಿನ ಚರಿತಾರ್ಥ ಮಾಡಬೇಕಲ್ಲ. ಹಾಗೆ ಬಂದ ಇವರ ಪಾಪದಲ್ಲಿ ಯಾರು ಭಾಜನರಾಗುವುದಿಲ್ಲ ಅಂತ ಹೇಳಿ. ಆದ್ದರಿಂದ ಪಾಪ ಪುಣ್ಯ ಮರಣಾನಂತರದಲ್ಲಿ ಸ್ವರ್ಗ ನರಕಕ್ಕೆ ಕಾರಣ. ನಾನು ಒಂದು ಉಪದೇಶವನ್ನು ಕೊಡ್ತೇನೆ. ಇಲ್ಲಿ ಸಮೀಪದಲ್ಲಿ ಒಂದು ಶಿವಲಿಂಗ ಇದೆ, ಆ ಲಿಂಗಕ್ಕೆ ಹೋಗಿ ನೀನು ನಮಃಶಿವಾಯ ಅನ್ನೋ ಪಂಚಾಕ್ಷರಿ ಮಂತ್ರವನ್ನು ಹೇಳಿ ಆ ಪ್ರತಿನಿತ್ಯ ಈಶ್ವರನನ್ನು ಪೂಜೆ ಮಾಡಿದರೆ ನಿನ್ನ ಎಲ್ಲ ಪಾಪಗಳು ಪರಿಹಾರವಾಗ್ತದೆ. ಸರ್ವ ಪಾಪ ಪ್ರಶಮನಂ, ಸರ್ವ ದುರಿತೋಪಶಮನಂ, ಸರ್ವ ರಕ್ಷಾಕರಂ ಪಂಚಾಕ್ಷರಿ ಮಂತ್ರ ಪಠನಂ. ಎಲ್ಲ ರಕ್ಷೆಯನ್ನು ಕೊಡ್ತದೆ, ಕಾಪೋದೆ. ನಮಃಶಿವಾಯ ತಾಯಿ ಶಿವಲಿಂಗವನ್ನು ನೀವು ಪೂಜೆ ಮಾಡುವಂಥ ಶಿವಲಿಂಗವನ್ನು ತೋರಿಸಿದ್ರು. ಜಾತಿಯಲ್ಲಿ ಬೇಡ, ಅವನು ಬೇಡ ವಂಶದವನು, ಪ್ರತಿನಿತ್ಯ ಹೀಗೆ ಪೂಜೆ ಮಾಡ್ತಾ ಇದ್ದಾನೆ. ಅಖಂಡಿತವಾದ ಭಕ್ತಿ, ಏನು ಶ್ರದ್ಧೆ, ಋಷಿಗಳಿಂದ ಉಪದೇಶ ಆಗಿದೆಯಲ್ಲ, ಅಖಂಡಿತವಾದ ಶ್ರದ್ಧೆಯಿಂದ ಭಕ್ತಿಯಿಂದ ಈಶ್ವರ ಲಿಂಗವನ್ನು ಪೂಜೆ ಮಾಡ್ತಾ ಇದ್ದಾನೆ. ಒಂದು ದಿವಸ ಬೆಳಗ್ಗೆ ಬಂದು ನೋಡ್ತಾನೆ, ಆ ಶಿವಲಿಂಗದ ಮೇಲೆ ತುಂಬ ಹೊಲಸು ಕುಂತಿದೆ. ದರಕು ಅಂದ್ರೆ ಗೊತ್ತಾಗ್ತದಿಲ್ಲ ನೀವು, ಧೂಳು ಇದೆಲ್ಲ ಬಂದು ಕುಂತ್ಕೊಂಡಿದೆ. ನೋಡ್ತಾನೆ ಆ ಕಡೆ ಈ ಕಡೆ, ಕೈಯಲ್ಲಿ ಹೀಗೆ ಜಾಡಿಸಿದ, ಅದು ಸ್ವಚ್ಛವಾಗಲಿಲ್ಲ, ಶುದ್ಧವಾಗಲಿಲ್ಲ. ತಡ ಮಾಡಲೇ ಇಲ್ಲ. ಪಾದುಕೆ ಇತ್ತು, ಪಾದುಕೆ ಅಂದರೆ ಚರ್ಮದ ಪಾದುಕೆ ಹಾಕ್ಕೊಂಡು ಬರ್ತಿದ್ದ ಬೇಟೆಯಾಡಲಿಕ್ಕೆ. ಆ ಪಾದುಕೆಯನ್ನು ತೆಗೆದುಕೊಂಡು ಅದನ್ನು ಸರಿಯಾಗಿ ಹೀಗೆ ಹಿಡಿ ಮಾಡ್ದಂಗೆ ಪರಕೆ ಮಾಡ್ದಂಗೆ ಮಾಡ್ಕೊಂಡು ಅದಕ್ಕೊಂದು ಗಂಟು ಹಾಕಿದ. ಈಗ ಆ ಕಡೆ ಈ ಕಡೆ ಗುಡಿಸ್ತಾ ಹೋದ, ಹೀಗೆಲ್ಲ ಚೊಕ್ಕಾಯ್ತು. ಆದರೂ ಮನಸ್ಸಿಗೆ ಸಮಾಧಾನ ಆಗಲಿಲ್ಲ. ಓಹೋ, ಈಶ್ವರ ಲಿಂಗಕ್ಕೆ ಧೂಳು ಕುಂತ್ಕೊಂಡಿದೆ, ಇದನ್ನು ಸರಿಯಾಗಿ ತೊಳೆಯಬೇಕು ಅಂತ ನೀರನ್ನು ಅಭಿಷೇಕ ಮಾಡ್ತಾನೆ. ಅದು ಶುದ್ಧವಾಗುವುದಿಲ್ಲ, ಅದು ಪವಿತ್ರವಾಗೇನೋ ಕಾಣ್ತದೆ, ಆದರೆ ಸ್ವಚ್ಛವಾಗಿ ಕಾಣೋದಿಲ್ಲ. ಈಗ ಏನು ಮಾಡಬೇಕು ಉಪಾಯ ಅಂತ ಗೊತ್ತಿಲ್ಲದೆ ಬಾಯಿ ಒಂದಷ್ಟು ನೀರನ್ನು ಹಾಕ್ಕೊಂಡ, ಬಾಯಿ ಮುಕ್ಕಳಿಸೋದು ಅಂತ ಗಂಡು ಸಾತ. ಆ ಬಾಯಿ ಮುಕ್ಕಳಿಸ್ಕೊಂಡು ಅತ್ಯಂತ ವೇಗವಾಗಿ ಶಿವಲಿಂಗದ ಮೇಲೆ ಸೇಚನ ಮಾಡ್ತಾನೆ. ಈಗ ಒಂದು ಸ್ವಲ್ಪ ಸಮಾಧಾನ ಆಯಿತು. ಇಷ್ಟೆಲ್ಲ ಪೂಜೆ ಮಾಡಿದ ಮೇಲೆ ದೇವರಿಗೆ ನೈವೇದ್ಯಕ್ಕೆ ಏನಾದರೂ ಕೊಡಬೇಕಲ್ಲ. ಮನೆಯಿಂದ ಮಧ್ಯಾಹ್ನಕ್ಕೆ ಹಸುವಾದಾಗ ತಿನ್ನಲಿಕ್ಕೆ ಬೇಕು ಅಂತ ಒಂದಿಷ್ಟು ಪಕ್ವವಾದ ಮಾಂಸವನ್ನು ಬೇಯಿಸ್ಕೊಂಡು ಬಂದಿದ್ದ. ಅವನು ಮಾಂಸವನ್ನು ತಿನ್ನುವವನು. ಈ ಮಾಂಸ ಸರಿಯಾಗಿ ಬೆಂದಿದೆಯೋ ಇಲ್ವೋ ಅಂತ ವಸ್ತ್ರದ ಒಳಗಿಟ್ಟು ಗುಬ್ಬಿ ಎಂಜಿಲು ಅಂತ ಹೇಳ್ತಾರೆ ನಿಮ್ಮಲ್ಲಿ ಹೇಳ್ತಾರೋ ಗೊತ್ತಿಲ್ಲ. ಹೀಗೆ ಆ ಎಂಜಲ ಮಾಡಿ ಪಕ್ವವಾಗಿದೆ, ಚೆನ್ನಾಗಿದೆ ಅಂತ ದೇವರು ಮುಂದಿಡ್ತಾನೆ. ನೈವೇದ್ಯಕ್ಕೆ ಆ ಈಶ್ವರನಿಗೆ ಸಮರ್ಪಣೆ ಮಾಡ್ತಾನೆ. ಮಾರ್ಗಾವರ್ತಿತ ಪಾದುಕಾ ಪಶುಪತೇ
ಅಂಗಸ್ಯ ಕೂರ್ಚಾಯತೆ ಗಂಡೂಷಾಂಬು ನಿಷೇಚನಂ ಪುರರಿಪೋಃ ದಿವ್ಯಾಭಿಷೇಕಾಯತೆ ಕಿಂಚಿತ್ ಭಕ್ಷಿತ ಮಾಂಸಶೇಷ ಕವಲಂ ನವ್ಯೋಪಹಾರಾಯತೆ. ನೋಡ್ತಾ ಇದ್ದಾನೆ ಈಶ್ವರನನ್ನ. ಭಾರ್ಗಾವರ್ತಿತ ಪಾದುಕಾ ಪಶುಪತೆ ರಂಗಸ್ಯ ಕೂರ್ಚಾಯತೆ, ಅವನಿಗೆ ಆಭರಣವಂತೆ ಕಂಡಿತು. ಅದು ಗಂಡೂಷಾಂಬು ನಿಷೇಚನ, ಅಭಿಷೇಕದಂತೆ ಕಂಡಿತು. ತಿಂದು ಬಿಟ್ಟ ಮಾಂಸದ ಚೂರು ಪರಮ ನೈವೇದ್ಯವಾಯಿತು, ಪರಮಾನ್ನವಾಯಿತು. ಹೀಗೆ ನೋಡ್ತಾನೆ. ಕಣ್ಣು, ಈ ಬಲಗಡೆ ಕಣ್ಣಿದೆ, ಎರಡು ಕಣ್ಣಿದೆ ಅಂತ ಈಶ್ವರಲಿಂಗ ಕಣ್ಣಿದೆಯಲ್ಲ, ನೋಡ್ತಾರಲ್ಲ, ಸುಂದರವಾಗಿ ಮಾಡಿಟ್ಟಿದ್ದೀನಿ. ಅಧ್ಯಕ್ಷರೇ, ನಿಮ್ಮ ನೇತೃತ್ವದಲ್ಲಿ ಒಂದು ಸುಂದರವಾದ ಕವಚವನ್ನು ಹಾಕಿ ಆ ಈಶ್ವರನಿಗೆ ಎರಡು ಕಣ್ಣನ್ನು ಇಟ್ಟು ಎಷ್ಟು ಭವ್ಯವಾದ ಮೂರ್ತಿ. ಆ ಕಣ್ಣಿನಿಂದ ನೀರು ಬರಲಿಕ್ಕೆ ಪ್ರಾರಂಭ ಆಯಿತು. ತಡ ಮಾಡಲೇ ಇಲ್ಲ. ಆ ಕಡೆ ಈ ಕಡೆ ವಿಚಾರ ಬಾಣ ಇತ್ತು, ತೆಗೆದ ಹೀಗೆ ಇಟ್ಟ ಕಣ್ಣಿಟ್ಟೇ ಬಿಟ್ಟಾಗ. ನನ್ನ ಸ್ವಾಮಿಗೆ ಕಣ್ಣೇನೋ ಕೊರತೆಯಾಗಿದೆ, ತೊಂದರೆ ಆಗಿದೆ ಅಂತ ಒಂದು ಕಣ್ಣನ್ನು ತೆಗೆದಿಟ್ಟ. ಇಚ್ಚೆ ಕಣ್ಣಿನಿಂದ ನೀರು ಬರಲಿಕ್ಕೆ ಪ್ರಾರಂಭ ಆಯಿತು ಆ ಸ್ಥಳದಿಂದ. ಆಗ ವಿಚಾರ ಮಾಡ್ತಾನೆ, ನಾನು ಈ ಕಣ್ಣನ್ನು ತೆಗೆದುಬಿಟ್ರೆ ಕುರುಡನಾಗ್ಬಿಡ್ತೇನೆ, ನಾನು ಕಣ್ಣಿಡಬೇಕಾದ ಸ್ಥಳದಲ್ಲಿ ಕಣ್ಣಿಡ್ಲಿಕ್ಕಾಗೋದಿಲ್ಲ, ಇದನ್ನು ತಲೆ ಮೇಲೆಲ್ಲ ಕಣ್ಣಿಟ್ಟುಬಿಟ್ರೆ ನನ್ನ ಸ್ವಾಮಿಗೆ ಅಪಚಾರ ಆಗ್ತದೆ ಅಂತ ತನ್ನ ಅಂಗುಷ್ಠದ ಹೆಬ್ಬೆರಳನ್ನು ಕಣ್ಣಿನ ಭಾಗಕ್ಕೆ ಸಂಕೇತವಾಗಿಟ್ಟುಕೊಂಡು ಎರಡನೇ ಕಣ್ಣನ್ನು ಕಿತ್ತಿಗೆ ಭಗವಂತನಿಗೆ ಅರ್ಪಣೆ, ಸರ್ವ ಸಮರ್ಪಣಾ ಭಾವದಿಂದ ಅರ್ಪಣೆಯನ್ನು ಮಾಡಿಕೊಡ್ತಾನೆ. ಈಶ್ವರ ಪಾರ್ವತಿ ಸಮೇತನಾಗಿ ಪ್ರತ್ಯಕ್ಷನಾಗಿ, ಬೇಡ ನೀನು ನನಗೆ ಬೇಕು ಅಂತ ಹೇಳಿದ್ರು. ಮೈ ರೋಮಾಂಚನ. ಅಂದರೆ ವಾಸ್ತವಿಕವಾಗಿ ಆ ಭಕ್ತಿಯ ಪರಾಕಾಷ್ಠತೆ ಎಷ್ಟಿರಬೇಕು. ಇದನ್ನು ಆಚಾರ್ಯರು ಕಾಳಸ್ಥಲ್ಲಿರೋ ಬೇಡ ಬಹಳ ಸುಂದರವಾಗಿ, ಮಾರ್ಗಾವರ್ತಿತ ಪಾದುಕಾ ಪಶುಪತೆ ರಂಗಸ್ಯ ಕೂರ್ಚಾಯತೆ ಗಂಡೂಷಾಂಬು ನಿಷೇಚನಂ ಪುರರಿಪೋರ್ದಿವ್ಯಾಭಿಷೇಕಾಯತೆ ಕಿಂಚಿದ್ ಭಕ್ಷಿತ ಮಾಂಸಶೇಷ ಕಬಲಂ ನವ್ಯೋಪಹಾರಾಯತೆ ಭಕ್ತಿಃ ಕಿಂ ನ ಕರೋತ್ಯಹೋ ವನಚರೋ ಭಕ್ತಾವತಂಸಾಯತೆ. ಭಕ್ತರ ಅವತಂಸ ಅಂದರೆ ಅತ್ಯುತ್ತಮನಾದ ಶ್ರೇಷ್ಠನಾದ ಬೇಡನಾಗಿ, ಶಿವಗಣನಾಗಿ, ಹರಗಣನಾಗಿ, ಪರಿಶೋಭಾಯಮಾನನಾದ. ಜಾತಿಯಲ್ಲಿ ಯಾರು ಬೇಡ. ಏನು ಗೊತ್ತಿತ್ತು? ನೀವು ವಿಧಿ ಗೊತ್ತಿತ್ತೋ, ನಿಷೇಧ ಗೊತ್ತಿತ್ತೋ, ಪ್ರದಕ್ಷಿಣೆ ಗೊತ್ತಿತ್ತೋ, ಪೂಜೆ ಗೊತ್ತಿತ್ತೋ, ಮಂತ್ರ ಏನೂ ಇಲ್ಲ. ಆದರೆ ಅಂತರಂಗದಲ್ಲಿ ಸಾ ಭಕ್ತಿರಿತ್ಯುಚ್ಯತೆ ವ್ಯಾಧಸ್ಯಾಚರಣಂ. ಭಾಗವತದ ಗುಡದಲ್ಲಿ ಧ್ರುವಸ್ಯ ಚ ವಯೋ ವಿದ್ಯಾ ಗಜೇಂದ್ರಸ್ಯ ಕಾಜಾತಿರ್ವಿದುರಸ್ಯ ಯಾದವಪತೇಃ ಉಗ್ರಸ್ಯ ಕಿಂ ಪೌರುಷಂ ಕುಬ್ಜಾಯಾಃ ಕಮನೀಯ ರೂಪಮಧಿಕಂ ಕಿಂತತ್ಸುರಾಮ್ನೋ ಧನಂ ಭಕ್ತ್ಯಾ ತುಷ್ಯತಿ ಕೇವಲಂ ನತು ಗುಣೈಃ ಭಕ್ತಿಪ್ರಿಯೋ ಮಾಧವಃ. ಭಕ್ತ್ಯಾ ತುಷ್ಯತಿ ಕೇವಲಂ ನತು ಗುಣೈಃ ಭಕ್ತಿಪ್ರಿಯಃ ಉಮಾಧವಃ. ಭಕ್ತಿಪ್ರಿಯಃ ಮಾಧವಃ, ಭಕ್ತಿಪ್ರಿಯೋ ಮಾಧವಃ. ಅಂತಹ ಅಖಂಡಿತವಾದ ಭಕ್ತಿಯಿಂದ ನಮ್ಮ ಆಚರಣೆ ರೂಪುಗೊಂಡಾಗ, ಪ್ರಾರಂಭದಲ್ಲಿ ಹೇಳಿದ್ದೆ, ಗೊತ್ತಿಲ್ಲದೆ ಬಿದ್ದ ಗಂಟು. ನಮ್ಮ ಜೊತೆಯಲ್ಲಿ ಗಂಟು ಹಾಕ್ಕೊಂಡು ಬಂದವರು ಇದ್ದಾರೆ. ಇವರಿಗೂ ಕ್ಷೇಮ ಆಗಬೇಕು, ನಮ್ಮ ಬಂಧನವೂ ಬಿಡುಗಡೆಗೊಳ್ಳಬೇಕು, ಸುಲಭವಾಗಿ ಗುರಿ ತಲುಪಬೇಕು ಅಂತಾದರೆ ಅದ್ಭುತವಾದ ಈ ಲೋಕಕ್ಕೆ ಅನುಗ್ರಹಿಸಲ್ಪಟ್ಟ ಧರ್ಮ ಅನ್ನುವ ಸಿದ್ಧಾಂತದ ಅಡಿಯಲ್ಲಿ ಕರ್ಮ ಅನ್ನುವ ಆಚರಣೆಯನ್ನು ಇಟ್ಟುಕೊಂಡು ಬಾಹ್ಯವಾದ ಆಡಂಬರಕ್ಕೆ ನಾವು ತೊಡಗದೆ, ಪ್ರದರ್ಶನಕ್ಕೆ ತೊಡಗದೆ ಭಗವದ್ ದರ್ಶನಕ್ಕೆ ಮುಂದಾಗೋಣ. ಅದಕ್ಕೆ ಬೇಕಾದಂತಹ ಅನುಗ್ರಹವನ್ನು ಪರಶಿವ ನಮಗೆಲ್ಲರಿಗೂ ಅನುಗ್ರಹಿಸಲಿ. ಒಂದು ಕತೆ ಹೇಳಿಬಿಡ್ತೇನೆ ನಿಮಗೆ. ಕತೆ ದೀರ್ಘ ಅಲ್ಲ. ನವರಾತ್ರಿ ಉತ್ಸವದಂದು ಪುಣ್ಯಕಥಾ ಶ್ರವಣವು ಶ್ರೇಯೋಭಾಜನಕ್ಕೆ ಕಾರಣ. ಹಾಗೆ ನಾನಿಷ್ಟೊತ್ತಂತೂ ಹೇಳಿದ್ದೇನೆ, ಕೇಳಿದ ನಿಮಗೆಲ್ಲರಿಗೂ, ಹೇಳಿದ ನನಗೂ ಪರಿವಾರ ದೇವತಾ ಸಹಿತನಾದಂತಹ ರಾಮೇಶ್ವರನ ದರ್ಶನವನ್ನು ಅಂತರಂಗದಲ್ಲಿ ಮಾಡಿಸಲಿ, ನಮ್ಮ ಜೀವಕ್ಕೊಂದು ಸಂಸ್ಕಾರವನ್ನು ನೀಡಲಿ, ನಮ್ಮ ಭವ್ಯವಾದ ಪರಂಪರೆಯನ್ನು ಉಳಿಸಲಿ, ಬೆಳೆಸಲಿ, ನಮಗೆ ದರ್ಶನವನ್ನು ನೀಡಲಿ ಅಂತ ಹೇಳುತ್ತಾ ಪರಮೇಶ್ವರನಿಗೆ ನಮಸ್ಕಾರವನ್ನು ಹೇಳುತ್ತಾ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ ಸಕಲರಿಗೂ, ಕೇಳಿದ ನಿಮಗೆಲ್ಲರಿಗೂ ಮತ್ತೊಮ್ಮೆ ಆವಾಗ ಅಭಿವಂದನೆ ಹೇಳಿದ್ದೇನೆ. ಆ ಅಭಿನಂದನೆಯನ್ನು ಈಗ ಪೂರ್ಣಗೊಳಿಸಿ ನನ್ನ ಮಾತನ್ನು ಮುಗಿಸ್ತೇನೆ.